ಈ ಪದ್ಮಪುರಾಣದಲ್ಲಿ ಸೋಮಶರ್ಮ ಹಾಗೂ ಸುಮನ ಇವರ ಸಂವಾದ ಅದನ್ನು ತಿಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ಸೋಮಶರ್ಮ ಒಬ್ಬ ಪುಣ್ಯಾತ್ಮನಾದಂತಹ ವ್ಯಕ್ತಿ ಯಾವ ರೀತಿ ಸಾಯ್ತಾನೆ, ಪಾಪಾತ್ಮನಾದಂತಹ ವ್ಯಕ್ತಿ ಯಾವ ರೀತಿ ಸಾಯ್ತಾನೆ ಅಂತ ಕೇಳಿದಾಗ, ಪುಣ್ಯಾತ್ಮರ ಮರಣ ಯಾವ ರೀತಿ ಇರ್ತದೆ, ಅವರು ಎಲ್ಲಿಗೆ ಹೋಗ್ತಾರೆ, ಯಾವ ರೀತಿ ಸುಖವನ್ನು ಪಡ್ತಾರೆ, ಅದನ್ನೆಲ್ಲ ಸುಮನ ತಾನು ತಿಳಿಸ್ಕೊಂಡು ಬಂದಳು. ವಾಸ್ತವಿಕವಾಗಿ ಇದು ಪದ್ಮಪುರಾಣದಲ್ಲಿ ಮಾತ್ರ ಹೇಳಿರುವಂಥದ್ದಲ್ಲ, ಬೇರೆ ಬೇರೆ ಪುರಾಣಗಳಲ್ಲೂ ಕೂಡ ಇದರ ಬಗ್ಗೆ ಬಹಳ ಚೆನ್ನಾಗಿ, ಭಾಗವತವೂ ಇದನ್ನು ತಿಳಿಸ್ತದೆ, ಗರುಡ ಪುರಾಣ ಮುಂತಾದವುಗಳ ಕೂಡ ಇದರ ಬಗ್ಗೆ ಸ್ಪಷ್ಟವಾಗಿ ತಿಳಿಸ್ಕೊಂಡು ಹೋಗ್ತದೆ. ಅದೇ ರೀತಿ ಪಾಪಿಗಳಾದವರು ಯಾವ ರೀತಿ ಸಾಯ್ತಾರೆ, ಅವರು ಸಾಯುವಾಗ ಯಾವ ರೀತಿ ಇರ್ತದೆ ಅದನ್ನು ತಿಳಿಸ್ಕೊಂಡು ಬಂದಳು. ಬಹಳ ಕಷ್ಟಪಡ್ತಾರೆ ಪಾಪಿಗಳಾದವರು. ಎಲ್ಲಿವರೆಗೆ ಅಂತ ಹೇಳಿದರೆ ಸುಲಭವಾಗಿ ಪ್ರಾಣ ಸಮೇತ ಹೋಗೋಲ್ಲ ಅವರದ್ದು, ಒದ್ದಾಡಿ 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 ಪ್ರಾಣ ಹೋಗ್ತದೆ. ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ವಿಷಯ ಹೇಳ್ತಾಳೆ, ಅವರ ಪ್ರಾಣವೂ ಕೂಡ ಮೇಲಿನ ದ್ವಾರಗಳಿಂದ ಹೋಗೋಲ್ಲ ಅಂತ, ಮಲಮೂತ್ರ ದ್ವಾರದಲ್ಲಿ ಹೋಗ್ತದೆ ಅಂತ. ಯಾಕಂದರೆ ನಮಗೆ ಗೊತ್ತಾಗೋಲ್ಲ ಪ್ರಾಣ ಎಲ್ಲಿಂದ ಹೋಗುತ್ತದೆ ಅನ್ನೋದು ನಮಗೆ ಗೊತ್ತಾಗೋಲ್ಲ. ನಮಗೆ ಏನಂದರೆ ಕಣ್ಣು ಬಿಟ್ಬಿಟ್ರು ಬಾಯಿ ಬಿಟ್ಬಿಟ್ರು, ಕಣ್ಣು ಬಾಯಲ್ಲಿ ಹೋಯ್ತು ಅಂತ ತಿಳ್ಕೊಳ್ತೇವೆ, ಎಲ್ಲಿಂದ ಹೋಗ್ತದೆ ಅಂತ ಹೇಳಲಿಕ್ಕೆ ಬರೋಲ್ಲ ಪ್ರಾಣ. ಯಾಕಂದರೆ ಅತ್ಯಂತ ಸೂಕ್ಷ್ಮವಾದದ್ದಲ್ಲ ಜೀವ, ಅವನು ಹೇಗೆ ಹೋಗ್ತಾನೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಪಾಪಿಗಳದ್ದು ಕೆಳದ್ವಾರದಿಂದಲೇ ಹೋಗ್ತದೆ ಪ್ರಾಣ ಅನ್ನುವಂಥದ್ದು ಅಂತ ಈ ರೀತಿ ತಿಳಿಸಿದ್ದು. ಈ ದೇಹದಿಂದ ಹೊರಗೆ ಬಂದ ಮೇಲೆ ಅವ್ರ ಕಥೆ ಏನಾಗುತ್ತೆ ಅದನ್ನು ತಿಳಿಸ್ಕೊಂಡು ಹೋಗ್ತಾಳೆ ಸುಮನ. ಅವ್ರು ಹೋಗುವ ಮಾರ್ಗವು, ಯಾಕಂದರೆ ನಾವು ಪುಣ್ಯಾತ್ಮರದ್ದೇನೋ ಕೇಳಿದ್ವು, ಪುಣ್ಯಾತ್ಮರು ಈ ದೇಹವನ್ನು ಸುಖವಾಗಿ ಬಿಡ್ತಾರೆ, ಬಿಟ್ಟ ಕೂಡಲೇ ತಯಾರಿರ್ತದೆ ಅವರಿಗೆ ಅಂತ. ವಿಮಾನ, ಅವರನ್ನು ಕರ್ಕೊಂಡು ಹೋಗ್ಲಿಕ್ಕೆ ವಿಮಾನ, ಆನೆ, ಕುದುರೆ ಇವುಗಳೆಲ್ಲ ತಯಾರಿರ್ತದೆ ಅಂತ. ಪಾಪಿಗಳಿದ್ದಾರಲ್ವ, ಅವರು ಮರಣ ಹೊಂದರೆ ಏನು ತಯಾರಿರ್ತದೆ, ಯಮಭಟರು ತಯಾರಿರ್ತಾರೆ. ಎಲ್ಲಿಗೆ ಅಂತ ಹೇಳಿದ್ರೆ ಭಯಂಕರವಾದ ಮಾರ್ಗದಲ್ಲಿ ಇವರನ್ನು ಕರ್ಕೊಂಡು ಹೋಗ್ತಾರಂತೆ. ಸತ್ತ ಕೂಡಲೇ ಒಂದು ಸಲ ಕರ್ಕೊಂಡು ಹೋಗಿ ಮತ್ತೆ ಬರ್ತಾರೆ, ಮತ್ತೆ 13ನೇ ದಿನ ಮತ್ತೆ ಕರ್ಕೊಂಡು ಹೋಗೋದು, ಆಮೇಲೆ 1 ವರ್ಷ ಒದ್ದಾಡ್ಲಿಕ್ಕುಂಟು. ಪಾಪಿಗಳು ದಕ್ಷಿಣದ ಮಾರ್ಗದಲ್ಲಿ ಹೋಗ್ತಾರೆ. ಅಂದರೆ ನೋಡಿ, ಇಷ್ಟೇ, ಈ ಪ್ರಾಣವನ್ನು ಬಿಟ್ಟ ಮೇಲೆ ಪುಣ್ಯಾತ್ಮರಾದವರು ಪೂರ್ವ, ಪಶ್ಚಿಮ, ಉತ್ತರ ಈ ಮಾರ್ಗದಲ್ಲಿ ಹೋಗ್ತಾರೆ. ಅದು ಯಮನ ಪಟ್ಟಣಕ್ಕಿರುವಂತಹ 3 ಬಾಗಿಲು, ಪೂರ್ವ, ಪಶ್ಚಿಮ, ಉತ್ತರ ಬಾಗಿಲು, ಅದು 3 ಕೂಡ ಒಳ್ಳೆ ಮಾರ್ಗ, ಅದು ಸುಖಕರವಾಗಿರುವಂತಹ ಮಾರ್ಗ. ಈ ದಕ್ಷಿಣದ ಮಾರ್ಗ ಏನಿದೆ ಮಹಾಭಯಂಕರವಾದ ಮಾರ್ಗ. ಅಂದರೆ ಯಮನ ಪಟ್ಟಣದ ದಕ್ಷಿಣದ ಬಾಗಿಲೇನಿದೆ ಆ ಕಡೆಗೆ ಹೋಗುವಂತಹ ದಾರಿ, ಮಹಾಭಯಂಕರವಾದ ದಾರಿ ಅಂತೆ. ಅದರ ವರ್ಣನೆಯನ್ನು ಮಾಡ್ತಾಳೆ. ಅಲ್ಲಿ ಹೇಗಿರ್ತದೆ ಅಂತ ಹೇಳಿದ್ರೆ, ಆ ದಾರಿಯಲ್ಲಿ ಕಾಲಿಡ್ಲಿಕ್ಕಾಗಲ್ಲ, ಕೆಂಡದ ಮೇಲೆ ಕಾಲಿಟ್ಟಾಗ್ತದೆ ಅಂತ ಹೇಳ್ತಾರೆ. ಒಂದೊಂದು ಹೆಜ್ಜೆಯೂ ಕೂಡ ಕೆಂಡದ ಮೇಲೆ ಕಾಲಿಟ್ಟಾಗ್ತದೆ. ಅದರ ಮೇಲೆ ಇವನನ್ನು ನಡೆಸ್ಕೊಂಡು ಹೋಗ್ತಾರಂತೆ ಪಾಪಿಯನ್ನು. ಇವನು ಬರೋಲ್ಲ, ನನಗೆ ನಡಿಲಿಕ್ಕಾಗೋಲ್ಲ ಅಂದರೆ ದರ 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 ಎಳ್ಕೊಂಡು ಹೋಗ್ತಾನಂತೆ ಇವನು. ಅಂದರೆ ಕರುಣೆಯೇ ಇಲ್ಲ, ಅಂತಕನ ದೂತರಿಗೆ ಕಿಂಚಿತ್ತೂ ದಯವಿಲ್ಲ ಅಂತ ಹೇಳುವಂಥದ್ದು ಪಾಪಿಗಳನ್ನು ಕುರಿತು. ಪಾಪಿಗಳಿಗಾಗಬೇಕಾದ್ರೆ ದಯವೇ ತೋರಿಸೋದಿಲ್ವಂತೆ. ಕೆಳಗೆ ಈ ರೀತಿ ಭೂಮಿ ಕಾದಿದ್ರೆ, ಒಳ್ಳೆ ಕೆಂಡದ ಹಾಗಿದ್ರೆ, ಮೇಲಿನಿಂದ 12 ಸೂರ್ಯರು ಒಮ್ಮೆ ಉದಯಿಸಿದರೆ ಎಂಥ ಒಂದು ಕಾವು ಬರ್ತದೋ ಅಂಥ ಪ್ರಖರವಾದ ಕಾವಿರ್ತದಂತೆ. ಮೇಲಿನಿಂದಲೂ ಬಿಸಿ, ಕೆಳಗಿನಿಂದಲೂ ಬಿಸಿ, ಅದರಲ್ಲಿ ಒದ್ದಾಡಿ ಕರಡ್ತಾ ಇವನು ಹೋಗ್ತಾನಂತ. ಒದ್ದಾಡಿಕೊಂಡು ನೀರು, ಬಾಯಾರಿಕೆ, ಹಸಿವು ಯಾರೂ ಕೇಳೋರಿಲ್ಲ. ಯಾಕಂದೇಳಿ ಇಲ್ಲಿ ಖುಷಿಯಿಂದ ಪಾಪ ಮಾಡಿದ್ನಲ್ವ, ಅದರ ಫಲವನ್ನು ಅನುಭವಿಸ್ಬೇಕಲ್ವ. ಈ ರೀತಿ ಕೆಲ್ಕೊಂಡು, ಇನ್ನು ಕೆಲವು ಕಡೆ ಯಾವ ರೀತಿ ಅಂತ ಹೇಳಿದ್ರೆ ಅತ್ಯಂತ ಕೋಲ್ಡ್ ಅಂತ, ಸಿಕ್ಕಾಪಟ್ಟೆ ಕೋಲ್ಡ್. ಇಲ್ಲಿ ಎಷ್ಟು ಬಿಸಿ ಆಯ್ತಲ್ವಾ, ಇನ್ನೊಂದು ಕಡೆ ತೀರಾ ತಣ್ಣಗೆ. ಎಷ್ಟು ತಣ್ಣಗೆ ಅಂತ ಹೇಳಿದ್ರೆ ಅಲ್ಲಿ ನಡಗಿ ಪ್ರಾಣ ಹೋಗ್ಬಿಡ್ತದೆ, ಆ ರೀತಿ ಆಗ್ತದಂತ. ಅಂಥ ಭಾವ ಇನ್ನಿಗೆ ಬರ್ತದಂತೆ, ಅಯ್ಯೋ ನನಗಾಗೋದಿಲ್ಲ ಅಂತ. ಆದರೂ ಕೇಳೋರಿಲ್ಲ, ಅಲ್ಲೂ ಕೇಳೋಲ್ಲ, ದರ 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 ಎಳ್ಕೊಂಡು ಹೋಗ್ತಾರಂತೆ. ಕೆಲವು ಕಡೆ ಕಗ್ಗತ್ತಲು, ಕಗ್ಗತ್ತಲು, ಅಲ್ಲಿ ಇವನ್ನ ನೆಲೆಸ್ಕೊಂಡು ಹೋಗ್ತಾರಂತೆ ಯಮಭಟರು. ಆದರೆ ಒಂದೇನು ಅಂತ ಹೇಳಿದ್ರೆ, ಅರ್ಥ ಇದ್ರೆ ಯಮಭಟರಿಗೆ ಏನು ತೊಂದರೆ ಆಗೋಲ್ಲ. ಅಂಥ ಬಿಸಿಲಲ್ಲಿ ಹೋಗ್ತಾ ಇದ್ರು ಅವ್ರಿಗೆ ಏನೂ ತೊಂದರೆ ಆಗೋಲ್ಲ. ಅದಕ್ಕೆ ಬೇಕಾದ ಎಲ್ಲ ಏರ್ಪಾಡು ಮಾಡ್ಕೊಂಡಿರ್ತಾರೆ. ಇವನಿಗೆ ಮಾತ್ರ, ಈ ಪಾಪಿ ಆದವನಿಗೆ ಮಾತ್ರ ಈ ರೀತಿ. ಕೆಲವು ಕಡೆ ದೊಡ್ಡ ಪ್ರಪಾತದಲ್ಲಿ ಬೀಳ್ತಾನಂತೆ, ಮತ್ತೆ ಹೇಳ್ತಾನಂತೆ. ಕೆಲವು ಕಡೆ ದೊಡ್ಡ ಬೆಟ್ಟವನ್ನು ಹತ್ತಬೇಕಂತೆ, ಇಳಿಬೇಕಂತೆ. ಈ ರೀತಿ ಆ ಯಮ ಮಾರ್ಗ ಅನ್ನುವಂಥದ್ದಿದೆ, ಯಮ ಲೋಕಕ್ಕೆ ಹೋಗುವ ಮಾರ್ಗವೇ ಅತ್ಯಂತ ಭಯಂಕರವಾದದ್ದು ಅಂತ ಹೇಳ್ತಾರೆ. ಯಾರು ಮಹಾಪಾಪಗಳನ್ನು ಮಾಡಿರ್ತಾರೆ ಅಂಥ ವ್ಯಕ್ತಿಗಳು ಇಲ್ಲಿ ಖುಷಿಯಾಗಿ ಮಾಡಿದ್ದನ್ನು ಅಲ್ಲಿ ಅಷ್ಟು ಕಷ್ಟಪಟ್ಟು ಅನುಭವಿಸ್ತಾ ಯಮನ ಮನೆಯ ಬಾಗಿಲಿನವರೆಗೆ ಬರ್ತಾರಂತೆ, ದಕ್ಷಿಣ ಬಾಗಿಲಿನವರೆಗೆ. ಅಲ್ಲಿ ಬರ್ತಾ ಇದ್ದ ಹಾಗೆಯೇ ಅವರಿಗೆ ಯಮಧರ್ಮ ತನ್ನ ರೂಪದ ದರ್ಶನವನ್ನು ಕೊಡ್ತಾನಂತೆ. ಆ ಯಮನ ದರ್ಶನವೂ ಕೂಡ ಹಿಂದೆ ನಾವು ಕೇಳಿದ್ವು, ಪುಣ್ಯಾತ್ಮರು ಬರಬೇಕಾದ್ರೆ ತಾನು ದಿವ್ಯವಾದ ರೂಪವನ್ನು ತೊಟ್ಟು ಯಮಧರ್ಮ ಅವರನ್ನು ಸ್ವಾಗತ ಮಾಡಿದ್ದ, ಅವರನ್ನೆಲ್ಲರಿಗೂ ಪರಿಚಯ ಮಾಡಿಸಿದ್ದ ಈ ರೀತಿ ಅಂತ. ಆದರೆ ಪಾಪಿಗಳಿರ್ತಾರಲ್ವ,
ಇವರು ಯಮಧರ್ಮನ ನೋಡ್ತಾರಂತೆ. ಅತ್ಯಂತ ಭಯಂಕರವಾದ ರೂಪ, ಕೆಲವು ಯೋಜನ ವ್ಯಾಪಿಸಿಕೊಂಡಿರ್ತದಂತೆ, ಕರ್ರಗಿರ್ತಾನಂತೆ. ಯಮಧರ್ಮ ಕರ್ರಗೆ ಕಾಣಿಸ್ತಾನಂತೆ, ಗುಳಿ ಬಿದ್ದಂತಹ ಕಣ್ಣು, ಕೋಣದ ಮೇಲೆ ಕೂತಿರ್ತಾನಂತೆ. ಇವನನ್ನು ನೋಡಿದ್ರೇ ಅವ್ರು ಗಡಗಡ ಗಡಗಡ ನಡಗುತ್ತಾರಂತೆ. ಇವನ ಧ್ವನಿಯೇ ಮಹಾಭಯಂಕರವಾಗಿರ್ತದಂತೆ. ಈ ರೀತಿ ಆ ಯಮಧರ್ಮ ಭಯಂಕರವಾದ ರೂಪವನ್ನು ತಾನು ತೋರಿಸ್ತಾನಂತೆ ಇವರಿಗೆ. ಅದು ಹೇಗೆ ಅಂತ ಹೇಳಿದ್ರೆ ಹಾಗೆ ತೋರಿಸೋದಲ್ಲ. ಮೊದಲು 2 ಸಲ, ಒಂದು ಸಲ ಏನಂದರೆ ಸತ್ತ ಕೂಡಲೇ ಇವನು ಕೆಲವು ಗಂಟೆ ಒಳಗೆ ಹೋಗಿ ಬಂದುಬಿಡ್ತಾನೆ. ಯಾಕಂದರೆ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೋಸ್ಕರ ಇವನೇ ಹೇಳಿದ್ದು ಹೌದು ಅಲ್ವೋ ಅಂತ. ಇವನೇ ಅಂತ ಹೇಳಿದ್ರೆ ಮತ್ತೆ ಇಲ್ಲಿ ಕರ್ಕೊಂಡ್ಬರ್ತಾರೆ. ಮತ್ತೆ ಇಲ್ಲಿ ಒದ್ದಾಡ್ತಾನೆ. ಯಾಕಂದ್ರೆ ಅಲ್ಲಿ ಹೆಣ ಬಿದ್ದಿರ್ತದೆ, ತನ್ನ ದೇಹ ಒಳಗೆ ಹೋಗ್ಲಿಕ್ಕಾಗಲ್ಲ. ನಾಯಿಗೆ ಹಗ್ಗ ಹಾಕಿ ಇಟ್ಕೊಂಡಿರ್ತಾರಲ್ವ, ಆ ರೀತಿ ಯಮದೂತರು ಇಟ್ಕೊಂಡಿರ್ತಾರೆ. ವಿಲ 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 ಒದ್ದಾಡ್ತಾನೆ. ಅದು ಇವನು ಬಂಧು ಬಾಂಧವರು ಅಳ್ತಾ ಇರುವುದನ್ನು ನೋಡಿ ಇನ್ನೂ ದುಃಖ ಪಡ್ತಾನೆ. ಅಯ್ಯೋ ಇವ್ರು ಅಳ್ತಾ ಇದ್ದಾರೆ ಅಂತ ಅವರನ್ನು ಸಮಾಧಾನ ಪಡಿಸ್ಲಿಕ್ಕೆ ನೋಡ್ತಾನೆ. ಆದರೆ ಇವನು ಮಾತು ಯಾರಿಗೆ ಕೇಳಬೇಕು? ಯಾರಿಗೂ ಕೇಳಲ್ಲ. ಹೀಗೆ ಒದ್ದಾಡ್ತಾನೆ. ಆನಂತರ ಹಸಿವು ಬಾಯಾರಿಕೆಯಿಂದ ಒದ್ದಾಡ್ತಾನೆ. ಮತ್ತು ಏನಾದರೂ ಇಲ್ಲಿ ಪಿಂಡ ಒಂಚೂರು ಪುಣ್ಯ ಇತ್ತು ಅಂತೇಳಿದ್ರೆ, ಮಕ್ಕಳೇನಾದರೂ ಸ್ವಲ್ಪ ಪಿಂಡ ಗಿಂಡ ಹಾಕಿದ್ರು ಅಂತೇಳಿದ್ರೆ ತಿನ್ಕೊಂಡಿರ್ತಾನೆ. ಇಲ್ಲ ಅದು 9ನೇ ದಿನ ಕ್ರಿಯೆ ಶುರು ಮಾಡುವುದು ಅಂತೇಳಿದರೆ ಮತ್ತೆ 9 ದಿನದವರೆಗೆ ಮತ್ತೆ ಬೊಂಬೆ ಹೊಡಿತಾ ಇರೋದೆ. ತಿನ್ನಲಿಕ್ಕಿಲ್ಲ, ಕುಡಿಲಿಕ್ಕಿಲ್ಲ ಅಂತ ಒದ್ದಾಡ್ತಾನೆ ಇರುವಂಥದ್ದು. ಆಮೇಲೆ 10ನೇ ದಿನ, 11ನೇ ದಿನ, 12ನೇ ದಿನ ಇಲ್ಲೇನು ಪಿಂಡದಾನ ಮಾಡ್ತಾರೆ, ಅದನ್ನು ಸ್ವೀಕಾರ ಮಾಡಿದವ 13ನೇ ದಿನ ಬೆಳಗ್ಗೆ ಇಲ್ಲಿಂದ ಹೊರಡ್ತಾನೆ. ಹೊರಟ್ರೆ ಮತ್ತೆ ಮುಗೀತು ಇಲ್ಲಿಯ ಸಂಬಂಧ. ಆಮೇಲೆ 1 ವರ್ಷಗಳ ಕಾಲ ಹೋಗ್ಲಿಕ್ಕುಂಟು ಯಮ ಮಾರ್ಗ. ಅದೇ ಈ ಮಾರ್ಗದ ಭಯಂಕರವಾದ ಮಾರ್ಗದ ವಿವರಣೆಯನ್ನು ಕೊಟ್ಕೊಂಡು ಬಂದು. ಆಮೇಲೆ 1 ವರ್ಷ ಆಗ್ತಾ ಇದ್ದಾಗೆ ಯಮನ ಪಟ್ಟಣದ ಬಳಿಗೆ ಹೋಗ್ತಾನಂತೆ. ಅಲ್ಲಿ ಹೋಗ್ತಾ ಇದ್ದಾಗೆ ಅಲ್ಲಿಯ ಜನರೆಲ್ಲ ಹೋಗಿ ಹೇಳ್ತಾರೆ ದ್ವಾರಪಾಲಕರಿಗೆ, ಹೀಗೊಬ್ಬ ಹೊಸತಾಗಿ ಬಂದಿದ್ದಾನೆ ಪಾಪಿ ಅಂತ. ಕೂಡಲೇ ಒಳಗೊಂದು ಮೀಟಿಂಗ್ ಆಗುತ್ತೆ. ಯಮಧರ್ಮ ಚಿತ್ರಗುಪ್ತರನ್ನು, ಶ್ರವಣ ದೇವತೆಗಳನ್ನೆಲ್ಲ ಕರೆಸಿ ಇವನೇನೇನು ಪಾಪ ಮಾಡಿದ್ದಾನೆ ಎಲ್ಲ ಲೆಕ್ಕಾಚಾರ ಮಾಡ್ತಾರೆ. ಮಾಡಿ ಇವನು ಪಾಪಿ ಅಂತ ಅಲ್ಲಿ ನಿಶ್ಚಯ ಆದ ಕೂಡಲೇ ಬರ್ಲಿಕ್ಕೆ ಹೇಳಿ ಅಂತ ಹೇಳ್ತಾರೆ. ಆಮೇಲೆ ಭಯಂಕರವಾದ ರೂಪವನ್ನು ತೋರಿಸ್ತಾನೆ ಅವನು ನಿಶ್ಚಯ ಆದಮೇಲೆ. ಆಮೇಲೆ ಮತ್ತೆ ಅವನ ಎದುರಿಗೆ ನೀನು ಇಂಥ ಪಾಪ ಮಾಡಿದ್ಯಾ, ಇಂಥ ಪಾಪ ಚಿತ್ರಗುಪ್ತರು ಹೇಳ್ತಾರೆ. ಅದಕ್ಕೆ ಶ್ರವಣ ದೇವತೆಗಳು ಸಾಕ್ಷಿಯಾಗಿರ್ತಾರೆ. ಅಷ್ಟು ಮಾತ್ರ ಅಲ್ಲ, ಸೂರ್ಯ, ಚಂದ್ರ, ಪಂಚಭೂತಗಳು ಇವೆಲ್ಲ ಸಾಕ್ಷಿಯಾಗಿರ್ತವೆ. ಕೇಳ್ತಾನೆ, ನೀನು ಮಾಡಿದ್ಯಾ, ಹೌದಾ ಅಂತ ಒಪ್ಕೊಳ್ಳೇಬೇಕು. ಅವಾಗ ಇಷ್ಟೆಲ್ಲ ಸಾಕ್ಷಿಗಳಿದೆಯಲ್ವ, ನೀವು ಯಾಕೆ ಪಾಪ ಮಾಡಬೇಕಿತ್ತು? ಚಿತ್ರಗುಪ್ತರು ಹೇಳ್ತಾರೆ, ಇದೆಲ್ಲ ಗರುಡ ಪುರಾಣದಲ್ಲಿ ಬರುವುದು, ಇಲ್ಲಿ ಅಷ್ಟೇ ಹೇಳುವುದಿಲ್ಲ. ನೋಡು, ಸಮವರ್ತಿ ಅಂತ ಯಮಧರ್ಮನಿಗೆ ಹೆಸರು. ಅವನು ಯಾರಿಗೂ ಪಕ್ಷಪಾತ ಮಾಡೋಲ್ಲ. ಅವ್ರು ಯಾರೇ ಇರಬಹುದು, ಅವನು ವಿದ್ವಾಂಸ ಇರಬಹುದು, ಅಥವಾ ದೊಡ್ಡ ಶಿಖಾಮಣಿ ಇರಬಹುದು, ಶ್ರೀಮಂತ ಇರಬಹುದು, ಬಡವ ಇರಬಹುದು, ಜ್ಞಾನಿ ಇರಬಹುದು, ಅಜ್ಞಾನಿ ಇರಬಹುದು. ಯಾರೇ ತಪ್ಪು ಮಾಡಿದರೂ ಕೂಡ ಅವರಿಗೆ ಸರಿಯಾದ ಶಿಕ್ಷೆ ಇಲ್ಲಿ ಸಿಕ್ಕೇ ಸಿಗತ್ತೆ. ಅದಕ್ಕಾಗಿ ನೀವು ಮಾಡಿದ ಪಾಪಕ್ಕೆ ಶಿಕ್ಷೆ ಅನುಭವಿಸಲೇಬೇಕು ಅಂತ ಚಿತ್ರಗುಪ್ತರು ಹೇಳ್ತಾರಂತೆ. ಯಮಧರ್ಮ ಆಗ ಅವರಿಗೆ ಆಜ್ಞಾಪನೆ ಮಾಡ್ತಾನೆ, ಇವರಿಗಿಂತ ಶಿಕ್ಷೆಯನ್ನು ಕೊಡಿ ಇವನಿಗೆ. ಆಮೇಲೆ ಇವನಿಗೆ ನರಕದ ಶಿಕ್ಷೆ ಪ್ರಾರಂಭ. ಬೇರೆ 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 ವಿಧವಾದ ನರಕಗಳು, ಒಂದೊಂದು ಪಾಪಕ್ಕೂ ಒಂದೊಂದು ಸ್ಪೆಷಲ್ ನರಕ. ಅಲ್ಲಿ ಹೋಗಿ ತಾನು ಒದ್ದಾಡಿರ್ತಾನಂತೆ ನರಕದಲ್ಲಿ. ಆ ನರಕದಲ್ಲಿ ಶಿಕ್ಷೆಯನ್ನು ಅನುಭವಿಸ್ಲಿಕ್ಕೆ, ಯಾಕಂದರೆ ಅದಕ್ಕೆ ಒಂದು ಸ್ಪೆಷಲ್ ದೇಹ ಬರ್ತದೆ ಇವನಿಗೆ, ಯಾತನಾ ದೇಹ ಅಂತ. ಅದು ಕಡಿದ್ರೂ ಸಾಯೋಲ್ಲ, ಕಡಿದ್ರೂ ಮತ್ತೆ ಸೇರಿಕೊಳ್ತದೆ. ಯಾಕೆ? ನೋವು ಕೊಡಲಿಕ್ಕೆ. ಇನ್ನೂ ಕಡಿಯೋದು ಮತ್ತೆ ನೋವು. ಆದರೆ ಕಡಿಬೇಕಾದ್ರೆ ಒಬ್ಬನನ್ನು ಕಡದಾಗ ಎಷ್ಟು ವೇದನೆ ಆಗುತ್ತೋ ಆ ವೇದನೆ ಆಗೇ ಆಗುತ್ತೆ, ಮತ್ತೆ ಸೇರಿಕೊಳ್ತದೆ. ಯಾಕಂದರೆ ಮತ್ತೆ ಕಡಿಬೇಕಲ್ವ ಅವರು, ಮತ್ತೆ ವೇದನೆ ಬರಬೇಕಲ್ವ. ಆ ರೀತಿ ಈ ರೀತಿ ಕಷ್ಟವನ್ನು ಅನುಭವಿಸಿ ಆ ಪಾಪ ಏನು ಮಾಡಿರ್ತಾನೆ ಆ ಪಾಪದ ಫಲವನ್ನು ಉಣ್ತಾನಂತೆ. ಉಂಡ್ರೂ ಕೂಡ ಮುಗಿಸ್ಲಿಕ್ಕಾಗಲ್ವಂತೆ. ಅಷ್ಟೆಲ್ಲ ಅನುಭವಿಸಿದರೂ ಕೂಡ ಇವನು ಏನು ಪಾಪ ಮಾಡಿರ್ತಾನೆ ಆ ಪಾಪವನ್ನು ಸಂಪೂರ್ಣವಾಗಿ 100ಕ್ಕೆ 100% ಅವನಿಗೆ ಅನುಭವಿಸ್ಲಿಕ್ಕಾಗಲ್ಲ. ಯಾಕಂದರೆ ಇನ್ನೂ ಬಾಕಿ ಉಳ್ಕೊಳ್ತದೆ. ಆ ಬಾಕಿಯನ್ನು ಇಟ್ಟುಕೊಂಡು ಮತ್ತೆ ಇಲ್ಲಿ ಹುಟ್ಟಿ ಬರ್ತಾನೆ. ಪಾಪಿಯಾದವ ಇಲ್ಲಿ ಮತ್ತೆ ಹುಟ್ಟಿ ಬರ್ತಾನೆ. ಆ ಪಾಪದ ಫಲವನ್ನು ಇಟ್ಟುಕೊಂಡೇ ಹುಟ್ಟಿ ಬರ್ತಾನೆ, ಅಷ್ಟು ಅನುಭವಿಸಿಯೂ ಕೂಡ. ಯಾಕಂದ್ರೆ ಅಷ್ಟು ಪಾಪ ಮಾಡಿರ್ತಾನಲ್ವ. ಹೇಗೆ ಬರ್ತಾನೆ ಅಂತ ಹೇಳಿದ್ರೆ, ಮನುಷ್ಯನಾಗಿ ಹುಟ್ಟಿ ಬಂದರೆ ಇವನು ಪುಣ್ಯ. ಮೊದಲು ಕ್ರಿಮಿಕೀಟಗಳಾಗಿ ಎಷ್ಟು ಜನ್ಮ ಬೇಕಾದರೂ ಬರ್ಬೋದು. ಮತ್ತು ಪ್ರಾಣಿ ಪಕ್ಷಿಗಳಾಗಿ, ಮರಗಿಡಗಳಾಗಿ. ಅದು ಪ್ರಾಣಿಗಳಲ್ಲೂ ಕೂಡ ನೋಡಿ ಪಾಪ ಎಷ್ಟಿದೆ ಅಂತ ಹೇಳಿದ್ರೆ, ನಾಯಿ ಹಂದಿ ಮುಂತಾದವುಗಳಾಗಿ ಬಂದರೆ ಮಹಾಪಾಪಿ ಅವನು. ಮಹಾಪಾಪಿಗಳು ನಾಯಿ ಹಂದಿಗಳಾಗಿ ಹುಟ್ಟಿ ಬರ್ತಾರೆ. ಆಮೇಲೆ ಮತ್ತೆ ಇನ್ನು ಸಿಂಹ, ಹುಲಿ ಇಂಥ ಪ್ರಾಣಿಗಳೆಲ್ಲ ಆಗಿ, ನರಿ ಇಂಥದ್ದೆಲ್ಲ ಜನ್ಮದಲ್ಲಿ ಬಂದು ಮತ್ತೆ ತಾನು ಮನುಷ್ಯನಾಗಿ ಹುಟ್ಟಿ ಬಂದರೂ ಕೂಡ ಇಷ್ಟೆಲ್ಲ ಅಂದರೆ ನೋಡಿ ಎಷ್ಟು ಪಾಪ ಮಾಡ್ತೇವೆ ನಾವು ಅಂತ. ಒಮ್ಮೆ ಮನುಷ್ಯನಾಗಿ ಹುಟ್ಟಿದರೆ ಎಷ್ಟು ಪಾಪ ಮಾಡ್ತೇವೆ. ಈ ಪಾಪವನ್ನು ತೊಳ್ಕೊಳ್ಳಿಕ್ಕೆ ನರಕದಲ್ಲಿ ಅಷ್ಟು ತೊಳೆದ್ರೂ ಹೋಗೋಲ್ಲ.
ಇನ್ನೂ ಪಾಪ ಅಂಟುಕೊಂಡಿರ್ತದೆ. ಅಲ್ಲಿ ಮತ್ತೆ ಇಲ್ಲಿ ಹುಟ್ಟಿ ಬರ್ತಾನೆ. ಇಲ್ಲಿ ಬಂದು ಅದನ್ನು ತೀರಿಸ್ಲಿಕ್ಕೋಸ್ಕರ ಆ ಜನ್ಮ ಈ ಜನ್ಮ ಸಿಕ್ಕಿದ ಜನ್ಮದಲ್ಲೆಲ್ಲ ಬಂದು ಮನುಷ್ಯ ಜನಲ್ಲಿ ಬಂದರೂ ಕೂಡ ಯಾವುದು ನೀಚ ಜಾತಿಯಲ್ಲಿ ಹುಟ್ಟಿ ಬರ್ತಾನೆ. ನೀಚ ಜಾತಿಯಲ್ಲಿ, ನೀಚ ಮನೆಯಲ್ಲಿ ನೀಚನಾಗಿ ಹುಟ್ಟಿ ಬರ್ತಾನೆ. ಅಲ್ಲಿಯೂ ಕೂಡ ಪಾಪದ ಫಲವಾಗಿ ಒಂದಾ ಕೈ ಕಳ್ಕೊಳ್ಳೋದು, ಒಂದಾ ಕಾಲು ಕಳ್ಕೊಳ್ಳೋದು, ಒಂದಾ ಕಣ್ಣು ಕಳ್ಕೊಳ್ಳೋದು, ಒಂದಾ ಬುದ್ಧಿಹೀನವಾಗುವುದು, ಈ ರೀತಿ ಏನಾದ್ರೊಂದು ರೋಗ ರುಜಿನಕ್ಕೆ ತುತ್ತಾಗುವುದೋ, ಏನೋ ಅಂಗವೈಕಲ್ಯ ಇಟ್ಕೊಳ್ಳೋದು, ಈ ರೀತಿ ಹುಟ್ಟಿ ಬರ್ತಾನೆ. ಹುಟ್ಟಿ ಬಂದು ಇಲ್ಲಿ ಮತ್ತೆ ಪಾಪ ಮಾಡ್ತಾನೆ. ಮತ್ತಾದರೂ ಬುದ್ಧಿ ಬರ್ತದಾ? ಬುದ್ಧಿ ಬರೋಲ್ಲ. ಯಾಕೆ ಬುದ್ಧಿ ಬರೋಲ್ಲ ಅಂದರೆ ತಿಳ್ಕೊಂಡಿರೋಲ್ಲ, ಏನೂ ತಿಳ್ಕೊಂಡಿಲ್ಲ. ಯಮಧರ್ಮ ಅದನ್ನೇ ಪ್ರಶ್ನೆಯನ್ನು ಮಾಡ್ತಾನಂತೆ, ನೀನು ಯಾಕೆ ತಿಳ್ಕೊಳ್ಳಿಲ್ಲ? ಮನುಷ್ಯ ಲೋಕಕ್ಕೆ ಹೋದ ಮೇಲೂ ಕೂಡ ಯಾಕೆ ತಪ್ಪು ಅಂತ ತಿಳ್ಕೊಳ್ಳಿಲ್ಲ, ಪಾಪ ಅಂತ ತಿಳ್ಕೊಳ್ಳಿಲ್ಲ, ಅದರ ಫಲವನ್ನು ಈ ರೀತಿ ಅನುಭವಿಸು ಅಂತ ಹೇಳಿ ಅವನಿಗೆ ಆಜ್ಞೆಯನ್ನು ಮಾಡ್ತಾನಂತೆ. ಹೀಗೆ ಯಾರು ದೇವ ಬ್ರಾಹ್ಮಣ ನಿಂದಕಾಹ, ಎಲ್ಲಕ್ಕಿಂತ ದೊಡ್ಡ ಪಾಪ ಯಾವುದು ಅಂತ ಹೇಳಿದ್ರೆ ದೇವನನ್ನು ನಿಂದನೆ ಮಾಡುವುದು, ದೇವರಿಗೆ ಬೈಯುವಂಥದ್ದು. ಯಾರು ಭಗವದ್ ಭಕ್ತರಿದ್ದಾರೆ, ಭಗವದ್ ಭಕ್ತರಿಗೆ ನಿಂದನೆಯನ್ನು ಮಾಡುವಂಥದ್ದು, ಅವಮಾನ ಮಾಡುವಂಥದ್ದು, ಅವರಿಗೆ ಕೆಟ್ಟದ್ದನ್ನು ಮಾಡುವಂಥದ್ದು, ಅಂಥವರೆಲ್ಲರೂ ಕೂಡ ಈ ರೀತಿ ಕಷ್ಟವನ್ನು ಅನುಭವಿಸ್ತಾರೆ ಅಂತ ಹೇಳಿ ಸುಮನ ತಿಳಿಸಿದ್ದು. ಹೀಗೆ ಇದು ಪಾಪಿಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಇಷ್ಟು ತಿಳಿಸಿ ಮರಣಂಚೈವ ಕಾಂತಾದ್ಯ ಚೇಷ್ಟ ತೇಷಾಂ ಸುಧಾರುಣ, ಮರಣ ಯಾವ ರೀತಿ ಆಗ್ತದೆ ಪಾಪಿಗಳದ್ದು ಪುಣ್ಯಾತ್ಮರದ್ದು ಅದೆಲ್ಲ ಈಗ ನಿಮಗೆ ತಿಳಿಸಿದೆ. ಇನ್ನೇನು ಹೇಳಬೇಕು ಹೇಳ್ರಿ, ನಾನು ಹೇಳ್ತೀನಿ ಅಂತ ಸುಮನ ಹೇಳಿದ್ಲು ಸೋಮಶರ್ಮನಿಗೆ. ಸೋಮಶರ್ಮ ಹೇಳಿದ, ಕೇಳಬೇಕಾಗಿದ್ದೆಲ್ಲ ಕೇಳಿದೆ. ಯಾಕಂತೇಳಿದರೆ ಇವಾಗ ನನಗೊಂದು ಸ್ಪಷ್ಟ ಚಿತ್ರಣ ಬಂತು. ಪಾಪ ಅಂತ ಹೇಳಿದರೆ ಏನು, ಪುಣ್ಯ ಅಂತ ಹೇಳಿದರೆ ಏನು, ಆ ಎರಡರದ್ದು ಸ್ಪಷ್ಟ ಚಿತ್ರಣ ಬಂತು. ಯಾಕಂದರೆ ಪಾಪ ಏನಿದೆ ಚಿಂತೆಯಿಂದಾಗಿ ಬರ್ತದೆ. ನೋಡಿ, ಮೊದಲು ತಿಳಿಸ್ಕೊಂಡು ಹೋದದ್ದು ಚಿಂತೆಯಿಂದಾಗಿ ಪಾಪ ಬರ್ತದೆ. ಚಿಂತೆಗೆ ಏನು ಕಾರಣ? ಲೋಭ ಕಾರಣ, ದುರಾಸೆ. ದುರಾಸೆಯಿಂದಾಗಿ ಮನುಷ್ಯನಿಗೆ ಅದನ್ನು ಬಹಳ ಸುಂದರವಾಗಿ ವಿವರಿಸ್ಕೊಂಡು ಬಂದಿದ್ಲು. ಆ ದುರಾಸೆ ಅನ್ನುವಂಥದ್ದು ಮನುಷ್ಯನಲ್ಲಿ ಲೋಭ ಇದು ಚಿಂತೆಯನ್ನುಂಟು ಮಾಡ್ತದೆ. ಆ ಚಿಂತೆಯೇ ಮನುಷ್ಯನನ್ನು ಪಾಪಕ್ಕೆ ಎಡೆ ಮಾಡುತ್ತದೆ. ಅದಕ್ಕಾಗಿ ಚಿಂತೆಯನ್ನು ಬಿಡು ಅಂತ ಹೇಳಿದ್ಲು, ಲೋಭಿತನವನ್ನು ಚಿಂತೆಯನ್ನು ಬಿಡು ಅಂತ ಹೇಳಿದ್ಲು. ಪುಣ್ಯ ಹೇಗೆ ಉಂಟಾಗ್ತದೆ ಅಂತ ಹೇಳಿದ್ರೆ ನಾವು ಮಾಡಿದ್ದೆಲ್ಲ ಪುಣ್ಯ ತಂದುಕೊಡಲ್ಲ. ಪುಣ್ಯ ಅನ್ನುವಂಥದ್ದು ಧರ್ಮಾಚರಣೆಯ ಫಲವಾಗಿ ಬರುವಂಥದ್ದು. ಆ ಧರ್ಮಾಚರಣೆ ಅನ್ನೋದು ಹೇಗಾಗತ್ತೆ? ನಾವು ಮಾಡಿದ್ದೆಲ್ಲ ಧರ್ಮ ಆಗೋಲ್ಲ. ಮತ್ತು ಧರ್ಮಾಚರಣೆ ಅನ್ನುವಂಥದ್ದು ಯಾವಾಗ ಆಗತ್ತೆ ಅಂದರೆ ಅದರ ಹಿಂದೆ ಬೇಕಾದಂತಹ ಕೆಲವು ಅಂಗಗಳು ಬೇಕು. ಆ ಅಂಗಗಳನ್ನು ವಿವರಿಸ್ಕೊಂಡು ಬಂದಿದ್ಲು. ಆ ಅಂಗಗಳನ್ನು ಇಟ್ಟುಕೊಂಡು ನಾವು ಯಾವುದೇ ಒಂದು ಕರ್ಮವನ್ನು ಮಾಡಿದಾಗ ಅದೇ ಧರ್ಮಾಚರಣೆ. ನಾವು ಮಾಡಬೇಕಾದ ಕರ್ತವ್ಯ ಯಾವ್ಯಾವುದೋ ಮಾಡಿದರೆ ಆಗೋದಿಲ್ಲ. ಮಾಡಬೇಕಾದದನ್ನು ನಾವು ಮಾಡಿದಾಗ ಆಗ ಹುಟ್ಟುವಂಥದ್ದೇ ಪುಣ್ಯ ಅಂತ ಹೇಳ್ತಾರೆ. ಯಾವ ರೀತಿ ಅಂತ ಹೇಳಿದರೆ ಅದಕ್ಕೆ ಒಳ್ಳೆ ಉದಾಹರಣೆ ಹೇಳಬೇಕು ಅಂತ ಹೇಳಿದರೆ, ನಾವು ಒಂದು ಬೆಳೆಯನ್ನು ಬೆಳಿಬೇಕು ಅಂತ ತಿಳ್ಕೊಳ್ಳಿ. ಬೆಳೆಯನ್ನು ಬೆಳಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಬರೀ ನಾನು ಬೀಜವನ್ನು ಹೀಗೆ ಬಿತ್ತಿದ್ರೆ ಸಾಕಾಗುವುದಿಲ್ಲ. ಮತ್ತೇನು ಅಂತ ಹೇಳಿದ್ರೆ ಅದಕ್ಕೆ ಕೆಲವು ಅಂಗಗಳು. ಮಳೆ ಬರುವ ಕಾಲವನ್ನು ನೋಡ್ಕೊಳ್ಬೇಕು. ಮೊದಲನೇದಾಗಿ ಮಳೆ ಬರುವ ಕಾಲವನ್ನು ನೋಡಿಕೊಂಡು, ಭೂಮಿ ಹದವಾಗಿದೆಯಾ ಅಂತ ನೋಡಿಕೊಂಡು, ನೋಡಿ ಇದೆಲ್ಲ ಅಂಗಗಳು. ಮತ್ತು ಯಾವ ಕಾಲದಲ್ಲಿ ಅದಕ್ಕೆ ಬಿತ್ತನೆ ಮಾಡಬೇಕು ಆ ಬಿತ್ತನೆಯನ್ನು ಮಾಡಿ, ಅಷ್ಟು ಮಾಡಿದರೂ ಬರೋಲ್ಲ, ಅದಕ್ಕೆ ಗೊಬ್ಬರ ಹಾಕಬೇಕು, ಕಾಲ ಕಾಲಕ್ಕೆ ನೀರು ಬಿಡಬೇಕು, ಅದಕ್ಕೆ ಯಾವುದೇ ರೋಗ ರುಜಿನಗಳು ಬರದ ಹಾಗೆ ನೋಡಿಕೊಳ್ಳಬೇಕು. ಇಷ್ಟೆಲ್ಲ ಮಾಡಿದಾಗ ಸರಿಯಾದ ಕಾಲಕ್ಕೆ ಬಿಸಿಲು ಬೀಳಬೇಕು. ಇಷ್ಟೆಲ್ಲ ಆದಾಗ ಒಂದು ಬೆಳೆ ಅನ್ನುವಂಥದ್ದು ಬರ್ತದೆ. ಬರೀ ಬೀಜ ಬಿತ್ತಿದ ಕೂಡಲೇ ಬೆಳೆ ಬರೋಲ್ಲ. ಯಾಕಂದರೆ ಬೇಸಿಗೆ ಕಾಲದಲ್ಲಿ ಬೀಜ ಬಿತ್ತಿದರೆ ಬೆಳೆ ಬರ್ತದಾ? ಬರೋಲ್ಲ. ಅಂದರೆ ನೋಡಿ, ಪ್ರತಿಯೊಂದಕ್ಕೂ ಅಂಗಗಳಿರ್ತದೆ. ಆ ಅಂಗದಿಂದ ಪೂರ್ಣವಾದಾಗ ಮಾತ್ರ ಯಾವುದೇ ಒಂದು ನಮಗೇನೋ ಒಂದು ಫಲ ತಂದು ಕೊಡ್ತದೆ. ಹಾಗೆಯೇ ಪುಣ್ಯ ಅನ್ನುವಂಥದ್ದೇನಿದೆ, ಆ ಪುಣ್ಯದ ಫಲ ಸಿಗಬೇಕಾದರೆ ಧರ್ಮ ಎಂಬ ಮರದಲ್ಲಿ ಪುಣ್ಯ ಎಂಬ ಫಲ ಸಿಗಬೇಕಾದರೆ ನಮಗೆ ಅದಕ್ಕೆ ಬೇಕಾದ ಅಂಗಗಳನ್ನು ಮಾಡಬೇಕು. ಬಹಳ ಸುಂದರವಾಗಿ ತಿಳಿಸ್ಕೊಂಡು ಬಂದು ಅದು ಗೊತ್ತಾಯ್ತು ಅವನಿಗೆ. ಇನ್ನು ಪುಣ್ಯದ ಫಲ ಏನು ಅದು ಗೊತ್ತಾಗ್ತದೆ. ಓ, ಪುಣ್ಯದಿಂದ ಈ ರೀತಿ ಮರಣ ಬರ್ತದೆ. ಮರಣ ಬರ್ತದೆ ಅಂತ ಹೇಳಿದ್ರೆ ಮುಂದಿನದ್ದೇನು ಅಂತ ಗೊತ್ತಾಗ್ತದೆ. ಇಲ್ಲಿವರೆಗೆ ಹೇಗೆ ಬದುಕಿದ್ದ, ಮುಂದೆ ಹೇಗಾಯಿತು, ಇದು ಏನಾಗುತ್ತೆ ಗೊತ್ತಾಗುತ್ತೆ. ಸಾವು ಪಾಪಿಗಳದ್ದು, ಪುಣ್ಯಾತ್ಮರದ್ದು. ಇಷ್ಟು ಕೇಳಿದ ಮೇಲೆ ಈಗ ಸೋಮಶರ್ಮ ಹೇಳ್ತಾನೆ, ಹೌದು ನೀನಿವಾಗ ಪಾಪ ಪುಣ್ಯ ಇದರ ಬಗ್ಗೆ ಎಲ್ಲ ತಿಳಿಸ್ಕೊಂಡು ಹೋದ್ಯಾ, ಆದರೆ ನನ್ನ ಸಮಸ್ಯೆಗೆ ಉತ್ತರ ಸಿಗಲಿಲ್ವಲ್ಲ ಅಂತ ಹೇಳ್ತಾನೆ. ನನಗೆ ಮಕ್ಕಳಿಲ್ಲ, ದುಡ್ಡಿಲ್ಲ ಅನ್ನೋದು ನನ್ನ ಸಮಸ್ಯೆ. ಇದಕ್ಕೆ ಏನು ಮಾಡೋಣ ನಾನು ಇವಾಗ? ಅದಕ್ಕೆ ನನಗೇನಾದರೂ ಹೇಳು ಅಂತ. ಅಂದರೆ ನೋಡಿ, ಅವನ ಹೆಂಡತಿಯ ಬಗ್ಗೆ ಅವನಿಗೆ ಅಷ್ಟು ಒಂದು ಅಭಿಮಾನ. ನನ್ನ ಹೆಂಡತಿಗೆ ಇಷ್ಟು ಗೊತ್ತಿದೆಯಲ್ವಾ ಅಂತ. ಹೊರತು ನೋಡಿ, ಇವಳಿಗೇನು ಗೊತ್ತಿದೆ, ಒಂದು ಹೆಂಗಸಿ ಇವಳಿಗೇನು ಗೊತ್ತು, ತಿರಸ್ಕಾರ ಮಾಡ್ತಾ ಇಲ್ಲ. ಯಾಕಂದರೆ ಪಾಪ ಇಷ್ಟು ತಿಳ್ಕೊಂಡಿದ್ದಾಳಲ್ವ, ಇಷ್ಟು ಮಾತಾಡ್ತಾ ಇದ್ದಾಳಲ್ವ, ಅದಕ್ಕೋಸ್ಕರ ಕೇಳ್ತಾನೆ. ಇವಾಗ ನಾನು ಏನು ಮಾಡೋಣ? ಮಕ್ಕಳಿಲ್ಲ, ದುಡ್ಡಿಲ್ಲ ಅನ್ನೋದು ನನ್ನ ಸಮಸ್ಯೆ ಅಲ್ವಾ?
ಅದಕ್ಕೆ ಹೇಳ್ತಾಳೆ ಸುಮನ, ಹೇಳ್ತಾಳೆ ಈ ವಿಷಯದಲ್ಲಿ ನಾನು ನಿಮಗೊಂದು ಸಲಹೆಯನ್ನು ಕೊಡ್ತೇನೆ, ನೀವು ಕಶ್ಯಪರ ಬಳಿ ಹೋಗಿ ಅಂತ ಹೇಳ್ತಾರೆ. ಕಶ್ಯಪರ ಬಳಿ ಹೋಗಿ ಕಶ್ಯಪರು ನಿಮಗೆ ಅದಕ್ಕೆ ಬೇಕಾದ ಸಲಹೆಯನ್ನು ಕೊಡ್ತಾರೆ ಅಂತ. ಆಯಿತು ಅಂತ ಹೆಂಡತಿಯ ಮಾತಿನಂತೆ ತಾನು ಕಶ್ಯಪರ ಬಳಿ ಬಂದ ಸೋಮಶರ್ಮ. ಕಶ್ಯಪರ ಹತ್ರ ಬಂದಾಗ ಕಶ್ಯಪರು ನದಿಯ ತೀರದಲ್ಲಿ, ಗಂಗಾ ನದಿಯ ತೀರದಲ್ಲಿ ತಮ್ಮ ಆಶ್ರಮದಲ್ಲಿದ್ದಾರೆ, ತಪಸ್ ಮಾಡ್ತಾ ಇದ್ದಾರೆ. ಹೋದ, ನಮಸ್ಕಾರ ಮಾಡಿದ, ಬಾರಯ್ಯ ಏನು ಅಂತ ಆ ಬ್ರಾಹ್ಮಣನಿಗೆ ತಾವು ಸತ್ಕಾರವನ್ನು ಮಾಡಿದರು. ಏನು ಸಮಸ್ಯೆ ಎಂದು ಕೇಳಿದಾಗ ತನ್ನ ಸಮಸ್ಯೆಯನ್ನು ಹೇಳ್ಕೊಂಡ. ಅದು ನೋಡಿ ಯಾವ ರೀತಿ ಹೇಳ್ಕೊಳ್ತಾನೆ, ಬಹಳ ಸುಂದರವಾಗಿ ಪದ್ಮಪುರಾಣ ಹೇಳ್ತದೆ. ಮಹಾಮೋಹೇನ ಸನ್ಮುಗ್ಧ ಪ್ರಿಯಯ ಬೋಧಿತೋ ದ್ವಿಜ ತಯಾಹಂ ಪ್ರೇಷಿತಸ್ತಾತ ತವ ಪಾರ್ಶ್ವಂ ಸಮಾತುರ. ಹೇಳ್ತಾನೆ ಅಂದರೆ ನೋಡಿ, ಅವನಿಗೆ ಯಾವುದೇ ಮುಚ್ಚುಮರೆ ಇಲ್ಲ ಸೋಮಶರ್ಮನಿಗೆ. ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ತುಂಬ ಮೋಹಕ್ಕೊಳಗಾಗ್ಬಿಟ್ಟಿದೆ, ತುಂಬ ಈ ಡಿಪ್ರೆಷನ್ ಅದಕ್ಕೊಳಗಾಗ್ಬಿಟ್ಟಿದೆ. ಅಯ್ಯೋ ದುಡ್ಡಿಲ್ಲ, ಮಕ್ಕಳಿಲ್ಲ ಅಂತ ಚಿಂತಾಕ್ರಾಂತನಾಗಿ ಕೂತುಬಿಟ್ಟಿದೆ. ನನ್ನ ಹೆಂಡತಿ ನನಗೆ ಒಳ್ಳೆ ಉಪದೇಶಗಳನ್ನು ಕೊಟ್ಟಳು, ಒಳ್ಳೆ ಹಿತನುಡಿಗಳನ್ನು ಹೇಳಿದ್ಲು, ಕೊಟ್ಟದ್ದಿಲ್ಲಿಗೆ. ಅಂದರೆ ನೋಡಿ, ಏನು ಬೇಜಾರಿಲ್ಲ, ಹೆಂಡತಿಯಿಂದ ಕಳಿಸ್ಬಿಟ್ಟದ್ದು ಒಂದು ಬೇಜಾರಿಲ್ಲ ಅವನಿಗೆ. ಯಾಕಂತ ಹೇಳಿದ್ರೆ ಅವಳು ನನಗೆ ಯಾರೇ ಆಗಿರಲಿ ನೋಡಿ, ಯಾರೇ ಆದರೂ ಕೂಡ ನಮಗೆ ಒಳ್ಳೆಯ ಮಾರ್ಗದರ್ಶನ ಮಾಡ್ತಾರೆ ಅಂತ ಹೇಳಿದರೆ ಅದನ್ನು ಸ್ವೀಕಾರ ಮಾಡುವಂತಹ ಸಹೃದಯತೆ ಬೇಕು. ಹಾಗಿದ್ರೆ ಮಾತ್ರ ಒಬ್ಬ ವ್ಯಕ್ತಿ ಉದ್ಧಾರ ಆಗ್ತಾನಷ್ಟೇ. ಅದು ಹೆಣ್ಣಿರ್ಬೋದು, ಗಂಡಿರ್ಬೋದು, ಮಗು ಇರ್ಬೋದು. ಅದಕ್ಕೆ ಹೇಳ್ತಾರೆ ಯುಕ್ತಿಯುಕ್ತೋ ವಚೋಗ್ರಾಹ್ಯ ಬಾಲಾದಪಿ ಶುಕಾದಪಿ ಅಂತ. ಒಂದು ಪುಟ್ಟ ಮಗು ಒಳ್ಳೆ ಮಾತು ಹೇಳಿದ್ರೆ ಕೇಳಬೇಕು ನೋಡಿ. ಆ ರೀತಿ ಈ ಸೋಮಶರ್ಮ ಆ ಹೆಂಡತಿ ಮಾತಿನಿಂದ ನಾನು ಬಂದಿದ್ದೇನೆ, ನನಗೆ ಬಹಳ ಆತುರನಾಗಿದ್ದೇನೆ, ನನಗೊಂದು ಒಳ್ಳೆಯ ನೀವು ಸಲಹೆಯನ್ನು ಕೊಡಬೇಕು ಅಂತ ಹೇಳಿದಾಗ ಕಶ್ಯಪರು ಬಹಳ ಸುಂದರವಾಗಿ ಉತ್ತರವನ್ನು ಕೊಡ್ತಾರೆ. ಪುತ್ರಮಿತ್ರಾಣ್ಯತ ಭ್ರಾತ ಭಾರ್ಯ ಸ್ವಜನ ಬಾಂಧವಾ ಪಂಚಭೇದಾಸ್ತು ಸಂಬಂಧಾತ್ ಪುರುಷಸ್ಯ ಭವಂತಿತೆ. ನೋಡು ಸೋಮಶರ್ಮ, ನಿನ್ನ ಹೆಂಡತಿ ಏನು ಹೇಳಿದ್ದಾಳೆ ಅಂದರೆ ಇವ್ರಿಗೆ ಕಶ್ಯಪರಿಗೆ ಗೊತ್ತಿಲ್ಲದೆ ಉಂಟಾ, ಸುಮನ ಏನು ಹೇಳಿದ್ದಾಳೆ, ಉಪದೇಶ ಕೊಟ್ಟಿದ್ದಾಳೆ. ಅದಕ್ಕೆ ನಿನ್ನ ಹೆಂಡತಿ ಹೇಳಿದ್ದಾಳಲ್ವ, ಸರಿಯಾದ ಮಾತದು. ನೋಡಿ, ಈ ಜಗತ್ತಿನಲ್ಲಿ 5 ವಿಧವಾದವರೊಟ್ಟಿಗೆ ನಮಗೆ ಸಂಬಂಧ ಆಗತ್ತೆ ಅಂತ ಹೇಳ್ತಾರೆ. ಪಂಚಭೇದಾಸ್ತು ಸಂಬಂಧಾತ್, 5 ವಿಧವಾದಂತಹ ಸಂಬಂಧ, ರಿಲೇಷನ್ಶಿಪ್ ಈ ಜಗತ್ತಿನಲ್ಲಾಗತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ಒಂದನೆಯದಾಗಿ ಮಕ್ಕಳ ರೂಪದಿಂದ ಒಂದು ಬಾಂಧವ್ಯ ಬೆಸೆಯಲ್ಪಡ್ತದೆ. ಎರಡನೇನೆಂದರೆ ಮಿತ್ರಾಣಿ, ನಮಗೆ ಮಿತ್ರರ ರೂಪದಿಂದ ಒಂದು ಬಾಂಧವ್ಯ ಬೆಸೆಯಲ್ಪಡುತ್ತದೆ. ಮೂರನೆಯದ್ದಾಗಿ ಭ್ರಾತ ಅಂತ ಹೇಳಿದರೆ ಅಣ್ಣ ತಮ್ಮ ಅಕ್ಕ ತಂಗಿ ಈ ರೂಪದಿಂದ. ನಾಲ್ಕನೆಯದ್ದಾಗಿ ಭಾರ್ಯ ಅಂತ ಹೇಳಿದ್ರೆ ಪತ್ನಿಯ ರೂಪದಿಂದ. ಐದನೆಯದ್ದಾಗಿ ಸ್ವಜನ ಬಾಂಧವಾಹ, ನನ್ನವರು ಅಂತೇನಿದ್ದಾರೆ, ನನ್ನವರು ಅಂದರೆ ತಂದೆ ತಾಯಿ ಮಾವ ಮುಂತಾದವರೆಲ್ಲ ಈ ರೀತಿ ಸಂಬಂಧ ಅನ್ನುವುದು ಬೆಳೀತದೆ. ತೇ ಸುಮನಯ ಪ್ರೋಕ್ತಾ ಪೂರ್ವಮೇವ ತವಾಗ್ರತಃ ಋಣಸಂಬಂಧಿನ ಸರ್ವೇ. ಸ್ವಾರಸ್ಯ ಏನು ಗೊತ್ತುಂಟ, ವಿಷಯ ಏನು ಗೊತ್ತುಂಟಾ, ಈ 5 ವಿಧವಾದಂತಹ ಸಂಬಂಧ ಇಲ್ಲಿ ನಮಗಾಗ್ತದಲ್ವ, ಈ ಸಂಬಂಧಕ್ಕೆ, ಈ ನಂಟಿಗೆ ಕಾರಣ ಏನು ಗೊತ್ತುಂಟ, ಋಣದಿಂದಾಗಿ 5 ಬಗೆಯ ಸಂಬಂಧ ಆಗ್ತದಷ್ಟೇ. ಅವರು ಎಲ್ಲಿವರೆಗೆ ನಮ್ಮೊಟ್ಟಿಗೆ ಸಂಬಂಧವನ್ನು ಇಟ್ಕೊಂಡಿರ್ತಾರೆ ಅಂತ ಹೇಳಿದ್ರೆ ಋಣ ಇರುವವರೆಗೆ. ಆ ಋಣ ತೀರಿದ ಕೂಡಲೇ ಮುಂದಿನ 1 ಸೆಕೆಂಡ್ ಇರೋಲ್ಲ ಯಾರು, ಮುಂದಿನ ಸೆಕೆಂಡಲ್ಲೇ ಕಳಿಸ್ಕೊಂಡು ಹೋಗ್ತಾ ಇರ್ತದೆ. ಋಣ ಕಳೆದು ಕೂಡಲೇ, ಋಣ ಮುಗಿದು ಕೂಡಲೇ ಅವರು ಹೋಗ್ತಾನೆ ಇರ್ತಾರೆ. ಒಂದ ಸತ್ತು ಹೋಗ್ತಾರೆ, ಒಂದ ನಮ್ಮಿಂದ ದೂರ ಆಗ್ತಾರೆ, ಎರಡರಲ್ಲೊಂದು. ಆಮೇಲೆ ನೀವು ಬೇಕು ಅಂತ ಹೇಳಿದ್ರೆ ಅವ್ರು ಸಿಗೋಲ್ಲ. ಅವ್ರ ಪಾಡಿಗೆ ಅವರು, ನಿಮ್ಮ ಪಾಡಿಗೆ ನೀವು. ಎಷ್ಟು ದಿನ ಋಣ ಇದೆಯೋ ಅಷ್ಟು ದಿನ ಅವ್ರ ಸಂಬಂಧ ಇರ್ತದೆ. ಇವರೆಲ್ಲರೂ ಕೂಡ ಏನು ಅಂದರೆ ಋಣ ಸಂಬಂಧಿಗಳು. ಆ ಋಣ ಇರುವ ತನಕ ಇರುವವರಷ್ಟೇ, ಅದು ಮುಗಿದೋಯ್ತು. ಆದರೆ ಇಂಥ ಋಣ ಸಂಬಂಧದಿಂದ ಹುಟ್ಟುವಂತಹ ಮಕ್ಕಳಿದ್ದಾರೆ ನೋಡು, ಈ ಮಕ್ಕಳು ಕುಪುತ್ರಾಹ, ಕೆಟ್ಟ ಮಕ್ಕಳೇ ಇವರು, ಒಳ್ಳೆ ಮಕ್ಕಳಲ್ಲ. ಅಂದರೆ ನಾವು ನೋಡಿದ್ವಲ್ಲ, ಋಣ ಸಂಬಂಧ ಅಂದರೆ ಈಗ ಹೋದ ಜನ್ಮದಲ್ಲಿ ಯಾವನಿಗೋ ಸಾಲ ತೊಗೊಂಡ್ಬಿಟ್ಟಿದ್ವು, ಆ ಸಾಲ ತೊಗೊಳ್ಳಿಕ್ಕೆ ಈ ಜನ್ಮದಲ್ಲಿ ಅವನು ಹುಟ್ಟು ಬರ್ತಾನೆ. ಅಥವಾ ಯಾರೋ ಏನೋ ಇಟ್ಕೊಳ್ಳಿಕ್ಕೆ ಕೊಟ್ಟಿದ್ದ ನಮಗೆ, ಅದನ್ನು ವಾಪಸ್ ಕೊಡಲಿಲ್ಲ, ಅದನ್ನು ವಾಪಸ್ ತೊಗೊಳ್ಳಿಕ್ಕೆ ಮಗನಾಗಿ ಬರ್ತಾನೆ ಈ ಜನ್ಮದಲ್ಲಿ. ಅಥವಾ ಕೆಲವರು ಏನಾದರೂ ಉದಾಸೀನರು, ನಾವೇನು ಅವ್ರಿಗೆ ಪ್ರೀತಿ ಇಲ್ಲ, ವಿಶ್ವಾಸ ಇಲ್ಲ, ಏನೇ ಇಲ್ಲ, ಅವ್ರಿಗೆ ಏನೋ ಕೊಟ್ಟಿರ್ತೇವೆ, ಭಿಕ್ಷುಕರಿಗೆ ಕೊಟ್ಟಿರ್ತೇವೆ. ಅವನ ಮೇಲೆ ಪ್ರೀತಿ ಏನು, ಭಿಕ್ಷುಕರಿಗೆ ಏನು ಪ್ರೀತಿಯಲ್ಲಿ ಕೊಡ್ತೇವೋ ವಿಶ್ವಾಸದಲ್ಲಿ ಕೊಡ್ತೇವೋ? ಇರಲಿ ಆ ಕಡೆಯಿಂದ ಕೊಡುವಂಥದ್ದು.
ಇಂಥವರು ಋಣ ಇರ್ತದಲ್ವ, ಅದಕ್ಕೆ ಮಕ್ಕಳಾಗಿ ಹುಡ್ಕೊಂಡ್ಬಿಡ್ತಾರೆ. ಅವ್ರು ಯಾಕಂತ ಹೇಳಿದ್ರೆ ನಿಮಗೆ ಕೊಡೋದು ಹಾಗೆ ಪ್ರೀತಿ ಇಲ್ಲ, ವಿಶ್ವಾಸ ಇಲ್ಲ, ಕೊಡೋದು ಮಕ್ಕಳಾಗಿ ಬಂದು ಕೂಡ ಆ ರೀತಿ ಅಷ್ಟು ನೋಡಿ. ಇದೆಲ್ಲ ಏನಂದ್ರೆ ಋಣ ಸಂಬಂಧಗಳು. ಆದರೆ ನಿಜವಾದ ಸುಪುತ್ರ ಇದ್ದಾನಲ್ವ, ಆ ಸುಪುತ್ರ ಹೇಗಿರ್ತಾನೆ ನಾನು ಹೇಳ್ತೇನೆ ಕೇಳು ಅಂತ ಹೇಳ್ತೀನಿ. ಯಾಕಂದರೆ ಈ ಸುಪುತ್ರ ಋಣದಿಂದ ಬರುವವನಲ್ಲ, ಈ ಸುಪುತ್ರ ಪುಣ್ಯದಿಂದ ಬರುವವನು ಅಂತ ಹೇಳ್ತೀನಿ. ಪುಣ್ಯದಿಂದ ದೊರೆಯುವಂಥವನು ಸುಪುತ್ರ, ಒಳ್ಳೆಯ ಮಗ. ಅವನು ಹೇಗಿರ್ತಾನೆ, ಅವನ ಲಕ್ಷಣ ಹೇಗೆ, ಅದನ್ನು ಹೇಳ್ತೇನೆ ಕೇಳು ಅಂಥೇಳಿ ಕಶ್ಯಪರು ಬಹಳ ಸುಂದರವಾಗಿ ಹೇಳ್ತಾರೆ. ಪುತ್ರಸ್ಯ ಲಕ್ಷಣಂ ಪುಣ್ಯಂ ತವಾಗ್ರೇ ಪ್ರವದಾಮ್ಯಹಂ ಪುಣ್ಯ ಪ್ರಸಕ್ತೋ ಯಸ್ಯಾತ್ಮ ಸತ್ಯಧರ್ಮ ರಥಸ್ಸದ. ಯಾರೂ ಪುಣ್ಯಾತ್ಮನಾದ ಮಗನಿರ್ತಾನೆ. ಪುಣ್ಯಾತ್ಮನಾದ ಮಗ ಅಂತ ಹೇಳಿದ್ರೆ ತಂದೆ ತಾಯಂದಿರ ಪುಣ್ಯದ ಫಲವಾಗಿ ಹುಟ್ಟಿ ಬಂದ ಪುಣ್ಯ ಮಾಡಿದ ಮಗು ಅದು. ಅದು ಪುಣ್ಯ ಮಾಡಿರ್ತದೆ. ಅದಕ್ಕಾಗಿಯೇ ಅಪ್ಪ ಅಮ್ಮಂದಿರೇನು ಪುಣ್ಯಾತ್ಮರಿರ್ತಾರೆ, ಪುಣ್ಯಾತ್ಮರ ಹುಟ್ಟೆಯಲ್ಲಿ ಹುಟ್ಟಿ ಬರ್ತದೆ. ಆ ಮಗುವಿನ ಲಕ್ಷಣ ಹೇಗಿರ್ತದೆ ಅಂತ ಹೇಳಿದರೆ, ಆ ಮಗುವಿಗೆ ಸಣ್ಣಲ್ಲಿಂದಲೂ ಕೂಡ ಸತ್ಯ ಧರ್ಮ ಅಂದರೆ ಭಾರೀ ರುಚಿ ಅಂತ. ಸತ್ಯ ಧರ್ಮ ರಥಾಯಚ ಅಂತ ಹೇಳ್ತೇವಲ್ವ, ಆ ರೀತಿ ಸತ್ಯ ಧರ್ಮ ರಥಃ. ಸತ್ಯ ಅಂದರೆ ತುಂಬ ಇಷ್ಟ ಅಂತ, ಧರ್ಮ ಅಂದರೆ ತುಂಬ ಇಷ್ಟ ಅಂತ ಆ ಮಗುವಿಗೆ ಸಹಜವಾಗಿಯೇ ಇರ್ತದೆ ಅಂತ ಹೇಳ್ತಾರೆ. ಸಹಜವಾಗಿ ತುಂಬ ಇಷ್ಟ ಇರ್ತದೆ ಆ ಮಗುವಿಗೆ. ಅಷ್ಟು ಮಾತ್ರ ಅಲ್ಲ, ಶುದ್ಧ ವಿಜ್ಞಾನ ಸಂಪನ್ನ ತಪಸ್ವಿ ವಾಗ್ವಿದಾಂಬರಃ. ಒಳ್ಳೆ ಜ್ಞಾನ ಸಂಪಾದನೆ ಮಾಡ್ತಾನಂತೆ ನೋಡಿ. ಪುಣ್ಯಾತ್ಮನಾದ ಮಗ ಯಾವ ರೀತಿ ಅಂತ ಹೇಳಿದರೆ, ಒಳ್ಳೆ ಜ್ಞಾನವನ್ನು ಸಂಪಾದನೆ ಮಾಡ್ತಾನೆ. ಒಳ್ಳೆ ಜ್ಞಾನ ಅಂತ ಹೇಳಿದ್ರೆ ಧರ್ಮದ ಜ್ಞಾನ, ದೇವರ ಜ್ಞಾನ, ಅದನ್ನೇ ಇಲ್ಲಿ ಪುರಾಣ ಹೇಳುವಂಥದ್ದು. ಜ್ಞಾನ ಅಂದರೆ ಇದೆ, ಯಾವುದು ನಮಗೆ ಉದ್ಧಾರಕ್ಕೆ ಕಾರಣವಾಗ್ತದೆ ಅದು ಜ್ಞಾನ. ಯಾಕಂದರೆ ಇವತ್ತು ಜ್ಞಾನ ಅಂತ ಹೇಳಿದ ಕೂಡಲೇ ನಮಗೆ ಶಾಲೆಯದ್ದೇ ಇವತ್ತು ನೆನಪಾಗಿಬಿಡುವಂಥದ್ದು. ನಾವಿವತ್ತೇನು ಶಾಲೆಯಲ್ಲಿ ಕರಿತೇವೆ, ಶಾಲೆಯಲ್ಲಿ ಕಲಿಯುವಂಥದ್ದು ಕೇವಲ ಹೊಟ್ಟೆಪಾಡಿನ ಜ್ಞಾನ ಅಷ್ಟೇ. ಅದು ಏನೊಂದು ಹೊಟ್ಟೆ ಉರಿಲಿಕ್ಕೆ ಬೇಕು ಅದಕ್ಕೆ ಸಂಬಂಧಪಟ್ಟಾಗ ಮಾತ್ರ ಹೇಳಿಕೊಡ್ತದೆ ಹೊರತು ಒಬ್ಬ ಆತ್ಮೋದ್ಧಾರಕ್ಕೆ ಸಂಬಂಧಪಟ್ಟಾಗ ಅಲ್ಲಿ ಏನೂ ಸಿಗೋಲ್ಲ. ಇಲ್ಲಿ ಹೇಳ್ತಾ ಇರೋದು ಆತ್ಮೋದ್ಧಾರದ ಜ್ಞಾನ. ಆತ್ಮೋದ್ಧಾರದ ಜ್ಞಾನವನ್ನು ಬಹಳ ಚೆನ್ನಾಗಿ ಸಂಪಾದನೆ ಮಾಡ್ತಾನಂತೆ. ಸಂಪಾದನೆ ಮಾಡುವುದು ಮಾತ್ರ ಅಲ್ಲ, ವಾಗ್ವಿನಾಂಬರ ಒಂದು ಹೇಳ್ತಾರೆ, ಒಳ್ಳೆ ಹೇಳ್ತಾನಂತೆ, ಒಳ್ಳೆ ಮಾತಾಡ್ತಾನಂತೆ. ಅಂತ ಹೇಳಿದ್ರೆ ತಾನು ಏನು ಆ ಶಾಸ್ತ್ರದ ಜ್ಞಾನ ಸಂಪಾದನೆ ಮಾಡಿದ್ದಾನೆ ಅದನ್ನು ಚೆನ್ನಾಗಿ ಹೇಳ್ತಾನಂತೆ, ತಾನು ಚೆನ್ನಾಗಿ ತಿಳ್ಕೊಳ್ತಾನಂತೆ. ಅಷ್ಟು ಮಾತ್ರ ಅಲ್ಲ, ಸರ್ವಕರ್ಮ ಸುಧೀಹಿ. ಯಾವುದು ಒಳ್ಳೊಳ್ಳೆ ಕರ್ಮಗಳಿದೆ, ಶಾಸ್ತ್ರೀಯವಾದ ಧಾರ್ಮಿಕ ಕರ್ಮಗಳಿದೆ, ಅದೆಲ್ಲ ತಿಳ್ಕೊಂಡಿರ್ತಾನಂತೆ. ಅಂದರೆ ಏನು ಅಂದರೆ ಬರೀ ಜ್ಞಾನ ಸಂಪಾದನೆ ಮಾಡೋದು ಮಾತ್ರ ಅಲ್ಲ, ಮತ್ತು ಆ ಜ್ಞಾನದಿಂದಾಗಿ ಅಂದರೆ ಪ್ರಾಕ್ಟಿಕಲ್ಲೂ ಗೊತ್ತುಂಟು ಅವನಿಗೆ, ಮಾಡಲಿಕ್ಕೂ ಗೊತ್ತುಂಟು, ಬರೀ ಹೇಳಲಿಕ್ಕೆ ಮಾತ್ರ ಗೊತ್ತಿರೋದಲ್ಲ. ಈ ಎರಡೂ ಬೇಕು ನೋಡಿ, ಆಚಾರ ವಿಚಾರ ಎರಡೂ ಮೇಳೈಸಬೇಕು. ಕೆಲವರೆಲ್ಲ ಏನಂದರೆ ಭಾರಿ ಆಚಾರಗಳಿರ್ತವೆ ಆದರೆ ಏನೂ ವಿಚಾರ ಇರೋಲ್ಲ. ಇಂಥವ್ರಿಗೆ ಕರ್ಮಠರು ಅಂತ ಹೇಳ್ತೇವೆ, ಅವ್ರಿಗೇನೂ ಗೊತ್ತಿರೋಲ್ಲ ಆದರೆ ಮಾಡಬೇಕು ಅಷ್ಟೇ. ಇನ್ನು ಕೆಲವರಿಗೆ ಏನಂದರೆ ಭಾರಿ ವಿಚಾರಗಳಿರ್ತದೆ, ಹೇಳಲಿಕ್ಕೆ ಚೆನ್ನಾಗಿ ಹೇಳ್ತಾರೆ. ನಿಮಗೆ ಮೈಕ್ ಮುಂದೆ ಕೂತ್ಬಿಟ್ರು ಅಂತ ಹೇಳಿದ್ರೆ ನೀವು ಕೆನ್ನೆ ತಟ್ಕೊಳ್ಬೇಕು, ಅಷ್ಟು ಚೆಂದ ಹೇಳ್ತಾರೆ. ಆದರೆ ಮೈಕಿಂದ ಕೆಳಗಿಳಿದ ಮೇಲೆ ಏನೂ ಇಲ್ಲ, ಏನೇನೂ ಆಚರಣೆ ಇರೋಲ್ಲ. ಅಂದರೆ ನೋಡಿ, ಇಂಥ ವಿಚಾರಗಳು ಪ್ರಯೋಜನ ಇಲ್ಲ. ಆದರೆ ಇಂಥ ಒಬ್ಬ ಪುಣ್ಯಾತ್ಮನಾದ ಮಗ ಯಾವ ರೀತಿ ಇರ್ತಾನೆ ಅಂದರೆ ಇದೆಲ್ಲ ಇವತ್ತು ನೋಡ್ಲಿಕ್ಕೆ ಸಿಗೋಲ್ಲ. ಹೇಗಿರ್ತಾನೆ ಅಂತ ಹೇಳಿದರೆ, ಅವನು ವಿಚಾರದಲ್ಲೂ ಕೂಡ ಅಷ್ಟು ಪರ್ಫೆಕ್ಟ್ ಆಗಿರ್ತಾನಂತೆ, ಆಚಾರದಲ್ಲೂ ಕೂಡ ಅಷ್ಟು ಪರ್ಫೆಕ್ಟ್ ಆಗಿರ್ತಾನಂತೆ. ಅವನು ವೇದಾಧ್ಯಯನ ತತ್ಪರಃ, ವೇದವನ್ನು ಅಧ್ಯಯನ ಮಾಡುವುದು. ವೇದಾಧ್ಯಯನ ಮಾಡೋದು ಅಂದರೆ ವೇದದ ಅರ್ಥ ತಿಳ್ಕೊಳ್ಬೇಕು, ಉಪನಿಷತ್ತಿನ ಅರ್ಥ ತಿಳ್ಕೊಳ್ಬೇಕು, ಅದನ್ನು ನಾನು ಉಪಾಸನೆಯನ್ನು ಮಾಡಬೇಕು, ಅದರ ಸತ್ಯವನ್ನು ಕಂಡುಕೊಳ್ಬೇಕು. ಇಂಥ ಆಸಕ್ತಿ ತುಂಬ ಇರ್ತದಂತೆ. ಯಾಕಂದರೆ ನಮ್ಮ ಋಷಿಮುನಿಗಳು ಕೊಟ್ಟದ್ದು, ನನ್ನ ಉದ್ಧಾರ ಕಾರಣವಾಗಿರುವಂಥದ್ದು. ಇಡೀ ಮನುಷ್ಯ ಜನ್ಮ ಸಾರ್ಥಕ ಆಗುವುದೇ ಅವಾಗ. ಉಳಿದ ಏನನ್ನು ತಿಳ್ಕೊಂಡ್ರೂ ಕಡೆ ತನಕ ಬರೋಲ್ಲ, ಎಲ್ಲವೂ ಅರ್ಧಂಬರ್ಧಕ್ಕೆ ನಮ್ಮ ಕೈ ಬಿಟ್ಟು ಹೋಗುವಂಥದ್ದು. ಕಡೇ ತನಕ ಬರುವುದು ಯಾವುದಾದ್ರೂ ಇತ್ತು ಅಂತ ಹೇಳಿದರೆ ಇದೆ ಆ ವೇದ, ಆ ವೇದದ ಅರ್ಥ, ಅದರಿಂದ ಪ್ರತಿಪಾದ್ಯನಾದ ಭಗವಂತ, ಅವನ ಬಗ್ಗೆ ತಿಳ್ಕೊಳ್ಬೇಕು. ಇಂಥ ಆಸಕ್ತಿ ಬಹಳವಾಗಿರ್ತದಂತೆ, ಯಾವಾಗಲೂ ಇರ್ತದಂತೆ ನೋಡಿ ಆ ವ್ಯಕ್ತಿಯಲ್ಲಿ. ಸರ್ವಶಾಸ್ತ್ರ ವೇದಾಚ ದೇವ ಬ್ರಾಹ್ಮಣ ಪೂಜಕ. ಅಷ್ಟು ಮಾತ್ರ ಅಲ್ಲ, ಎಲ್ಲ ಶಾಸ್ತ್ರಗಳದ್ದು ಜ್ಞಾನ ಇರ್ತದಂತೆ ಅವನಿಗೆ. ಇಷ್ಟಿದ್ರೂ ಕೂಡ ವಿಶೇಷ ಏನು ಗೊತ್ತುಂಟ, ಒಬ್ಬ ಪುಣ್ಯಾತ್ಮನಾದ ಮಗನ ವೈಶಿಷ್ಟ್ಯ ಏನು ಅಂದರೆ, ಯಾಕಂದರೆ ಇದು ಎಲ್ರಿಗೂ ಸಿಗಬಹುದು ಅಂತವರು, ಆದರೆ ಇಷ್ಟೂ ವಿದ್ಯೆ ಅಥವಾ ಇಂಥ ಒಂದು ಇಂಟೆಲಿಜೆನ್ಸಿ ಮನುಷ್ಯನಿಗೆ ಅಹಂಕಾರ ಕಾರಣ ಆಗಿಬಿಡ್ತದೆ. ಎಲ್ಲ ಬಣ್ಣ ಮಸಿ ನುಂಗುತು ಅಂತ ಹೇಳ್ತೇವಲ್ವ, ಆ ರೀತಿ ಅಹಂಕಾರಕ್ಕೆ ಕಾರಣ ಆಗಿಬಿಡ್ತದೆ. ಆದರೆ ಈ ಪುಣ್ಯಾತ್ಮನಾದ ಮಗ ಏನಿರ್ತಾನೆ,
ಇಷ್ಟೆಲ್ಲ ತಾನು ವಿದ್ಯೆಯನ್ನು ಸಂಪಾದನೆ ಮಾಡಿದರೂ, ಇಷ್ಟೆಲ್ಲ ಆಚಾರವಂತನಾಗಿದ್ದರೂ ಕೂಡ ದೇವರು, ಬ್ರಾಹ್ಮಣರು, ಭಗವದ್ಭಕ್ತರು ಅವರು ಅಂತ ಹೇಳಿದ್ರೆ ಅಷ್ಟು ಗೌರವ ಕೊಡ್ತಾನಂತೆ, ಅಷ್ಟು ವಿನಯದಿಂದ ಕೂಡಿರ್ತಾನಂತೆ. ಯಾಜಕ ಸರ್ವಯಜ್ಞಾನಾಂ ದಾತಾ ತ್ಯಾಗಿ ಪ್ರಿಯಂವದ, ಬಹಳಷ್ಟು ಯಜ್ಞ ಯಾಗಾದಿಗಳನ್ನು ತಾನು ಮಾಡ್ತಾನಂತೆ, ಮಾಡಿಸ್ತಾನಂತೆ, ಬಹಳಷ್ಟು ದಾನ ಧರ್ಮಗಳನ್ನು ಮಾಡ್ತಾನಂತೆ, ಒಳ್ಳೆ ತ್ಯಾಗಿಯಾಗಿರ್ತಾನಂತೆ. ಅಂದರೆ ಕೊಡುಗೈ, ಕೊಡುವುದು ಅಂತ ಹೇಳಿದ್ರೆ ಬಹಳ ಇಷ್ಟ, ಆ ರೀತಿ ಇರ್ತಾನಂತೆ. ತಗೊಳ್ಳುವುದು ಅಂತ ಹೇಳಿದ್ರೆ ಬಹಳ ಇಷ್ಟ ಅಲ್ಲ, ಕೊಡುವುದು ಅಂತ ಹೇಳಿದ್ರೆ ಬಹಳ ಇಷ್ಟ. ಪ್ರಿಯಂವದ, ಚೆನ್ನಾಗಿ ಮಾತಾಡ್ತಾನಂತೆ, ಬಹಳ ಚೆನ್ನಾಗಿ ಮಾತಾಡ್ತಾನಂತೆ. ಅಂದರೆ ಅವರ ಹತ್ರ ಮಾತಾಡ್ತಾ ಇದ್ರೆ ಇನ್ನೂ ಮಾತಾಡಬೇಕು ಅಂತ ಕಾಣಿಸ್ತದೆ, ಇನ್ನೂ ಮಾತಾಡಬೇಕು ಅಂತ ಕಾಣಿಸ್ತದೆ, ಆ ರೀತಿ ಇರ್ತಾನಂತೆ. ವಿಷ್ಣು ಧ್ಯಾನಪರೋ ನಿತ್ಯಂ ಶಾಂತೋ ದಾಂತೋ ಜಪಿ ಸದಾ ಪಿತೃಮಾತೃ ಪರೋ ನಿತ್ಯಂ ಸರ್ವ ಸ್ವಜನ ವತ್ಸಲ. ಎಲ್ಲಕ್ಕಿಂತ ಮುಖ್ಯವಾಗಿ ಇಂಥ ಒಬ್ಬ ಪುಣ್ಯಾತ್ಮನಾದ ಮಗ ಇರ್ತಾನೆ, ಅವನು ವಿಶೇಷವಾಗಿ ವಿಷ್ಣುವಿನ ಭಕ್ತನಾಗಿರ್ತಾರೆ ಅಂತ ಹೇಳ್ತಾರೆ. ಯಾಕಂದರೆ ಮುಂದೆ ಅದಕ್ಕೆ ಕಾರಣ ಹೇಳ್ತಾಳೆ, ಆ ಕಶ್ಯಪರು ಹೇಳ್ತಾರೆ. ವಿಷ್ಣು ಧ್ಯಾನ ಪರಹ, ವಿಷ್ಣುವಿನ ಧ್ಯಾನವನ್ನು ಮಾಡ್ತಾ ಇರ್ತಾನೆ, ಮಂತ್ರವನ್ನು ಜಪ ಮಾಡ್ತಾ ಇರ್ತಾನೆ, ಮನಸ್ಸಿನಲ್ಲಿ ಶಾಂತವಾಗಿರ್ತಾನೆ, ಒಳ್ಳೆಯ ಇಂದ್ರಿಯ ನಿಗ್ರಹ ಉಳ್ಳವನಾಗಿದ್ದಾನೆ. ಅಲ್ಲ, ಇಷ್ಟೆಲ್ಲ ಹೇಳಿದ್ರೆ ಮಗ ಅದವನ ಅಪ್ಪ ಅಮ್ಮ ನೋಡ್ಕೊಳ್ತಾನೆ ಇಲ್ವೋ? ಯಾಕಂದ್ರೆ ಅದು ಮುಖ್ಯ. ಮಗ ಬೇಕು ಅಂತ ಬೆಳೆಸಿ ಕಡೆಗೆ ಅಪ್ಪ ಅಮ್ಮನಿಗೆ ಕೈ ಕೊಟ್ಟು ಹೋದ ಅಂತ ಹೇಳಿದ್ರೆ ಅದು ಯಾವತ್ತೂ ಇಲ್ಲ ಅಂತೇಳಿ. ಅಪ್ಪ ಅಮ್ಮಂದಿರ ಪರವಾಗೇ ಇರ್ತಾನೆ ಯಾವತ್ತೂ ಅಂತ. ಅಪ್ಪ ಅಮ್ಮಂದಿರನ್ನು ಯಾವತ್ತೂ ಬಿಟ್ಟು ಹೋಗೋವನಲ್ಲ. ಅವರಿಗೆ ತನ್ನ ಕರ್ತವ್ಯ ಏನಿದೆ ಆ ಕರ್ತವ್ಯವನ್ನು ಪಾಲನೆ ಮಾಡೇ ಮಾಡ್ತಾನೆ ಅಪ್ಪ ಅಮ್ಮಂದಿರಿಗೆ. ಅಂದರೆ ನೋಡಿ, ಅಪ್ಪ ಅಮ್ಮಂದಿರನ್ನು ಸಾಕುವುದು ಮಾತ್ರ ಅಲ್ಲ ಕರ್ತವ್ಯ. ಇಡೀ ನಮಗೆ ಈ ಸೋಮಶರ್ಮ ಸುಮನರ ಕಥೆ ಏನಿದೆ ಅದರ ಫಲ ಏನು ಅಂತ ಮುಂದೆ ಕಡೆಗೆ ಗೊತ್ತಾಗತ್ತೆ ನೋಡಿ. ಒಬ್ಬ ಒಳ್ಳೆ ಮಗ ಯಾವ ರೀತಿ ಮಾಡ್ತಾನೆ ಅಂತ. ಒಳ್ಳೆ ಮಗ ಬೇಕು ಅಂತ ಹೇಳಿದ್ರೆ ಆ ಮಗ ಎಷ್ಟು ಉದ್ಧಾರ ಮಾಡ್ತಾನೆ ಅಪ್ಪ ಅಮ್ಮಂದಿರ ಅಂತ ಕಡೆ ಗೊತ್ತಾಗುತ್ತೆ. ಅಪ್ಪ ಅಮ್ಮಂದಿರನ್ನು ಉದ್ಧಾರ ಮಾಡ್ತಾನಂತೆ. ಇಲ್ಲಿ ಮಾತ್ರ ಅಲ್ಲ, ಅಂದರೆ ನೋಡಿ, ಯಾವತ್ತು ಶಾಸ್ತ್ರ ಏನು ಹೇಳ್ತದೆ ಅಂದರೆ ಅಪ್ಪನ ಮಾತನ್ನೇ ಕೇಳಬೇಕು, ಅಮ್ಮನನ್ನು ಕಡೆವರೆಗೆ ರಕ್ಷಣೆ ಮಾಡಬೇಕು. ಅಷ್ಟು ಮಾತ್ರ ಅಲ್ಲ, ಒಂದೊಮ್ಮೆ ಅಪ್ಪ ಅಮ್ಮಂದಿರು ಗೊತ್ತಿಲ್ಲದೆ ತಪ್ಪು ಮಾಡಿ ನರಕಕ್ಕೆ ಬೀಳುವವರಾದರೂ ಅವರನ್ನು ಅಲ್ಲಿಂದ ಪಾರು ಮಾಡಿ ಸ್ವರ್ಗಕ್ಕೆ ಕಳಿಸುವಂಥ ತಾಕತ್ತು ಮಗನಿಗಿರ್ತಾನಂತೆ. ಆ ರೀತಿ ಇರ್ತಾನಂತೆ. ಅಷ್ಟು ಮಾತ್ರ ಅಲ್ಲ, ಇಡೀ ಬಂಧು ಬಾಂಧವರೇನಿದ್ದಾರೆ ಎಲ್ರಿಗೂ ಬೇಕಾದವನಿರ್ತಾನಂತೆ. ಇವ್ರು ಬೇಕೇ ಬೇಕು, ಎಲ್ರಿಗೂ ಬೇಕೇ ಬೇಕು, ಯಾವುದಕ್ಕೂ ಇವನು ಬೇಕೇ ಬೇಕು ಈ ವ್ಯಕ್ತಿ. ಈ ರೀತಿ ಇರ್ತಾನಂತೆ ಅವರು. ಕುಲಸ್ಯ ತಾರಕೋ ವಿದ್ವಾನ್ ಕುಲಸ್ಯ ಪರಿತ್ಪೋಷಕಃ ಏವಂ ಗುಣೈಶ್ಚ ಸಂಯುಕ್ತಃ ಸುಪುತ್ರಃ ಸುಖದಾಯಕಃ. ಇಡೀ ಕುಲಕ್ಕೆ, ಆ ಕುಲಕ್ಕೆ ಇವನು ಭೂಷಣ, ಇವನು ಒಳ್ಳೆ ಅಲಂಕಾರ ಪ್ರಯಾಣಾಗಿರ್ತಾನಂತೆ. ನಿಮ್ದು ಯಾರು? ಅವ್ರ ಕುಲನ ನಿಮ್ಮದು ಅಂದರೆ ನೋಡಿ, ಆ ಒಬ್ಬ ವ್ಯಕ್ತಿಯಿಂದಾಗಿ ಆ ಕುಲಕ್ಕೆ ಒಂದು ಗ್ರೇಟ್ನೆಸ್ ಬಂದಿರ್ತದೆ. ಅಂಥ ವ್ಯಕ್ತಿ ಆಗಿರ್ತಾನಂತ ಒಬ್ಬ ಪುಣ್ಯಾತ್ಮನಾದಂತಹ ಮಗ. ಅದಕ್ಕೆ ಹೇಳಿದ್ದು, ಇಂಥ ಮಕ್ಕಳೆಲ್ಲ ಹಾಗೆ ಸುಮ್ಮನೆ ಹುಟ್ಟಲ್ಲ ಅಂತ. ಅಷ್ಟು ಕಷ್ಟಪಡಬೇಕು. ಏನು ಕಷ್ಟಪಡ್ತಾರೆ ನೋಡಿ, ಮುಂದೆ ಗೊತ್ತಾಗತ್ತೆ. ಸೋಮಶರ್ಮ ಒಂದು ಸುಮನ ಒಬ್ಬ ಮಗನನ್ನು ಪಡೀಲಿಕ್ಕೆ ಎಷ್ಟು ಕಷ್ಟಪಡ್ತಾರೆ ಅಂತ ಮುಂದೆ ಗೊತ್ತಾಗುತ್ತೆ. ಆದರೆ ಆ ಮಗ ಏನು ಮಾಡ್ತಾನೆ ಆದರೂ ಮುಂದೆ ಗೊತ್ತಾಗುತ್ತೆ. ಈ ಕಥೆಯ ಸ್ವಾರಸ್ಯವೇ ಅದು. ಅದಕ್ಕೆ ಹೇಳ್ತಾರೆ ನೋಡು, ಇಂಥ ಮಗ ಏನಿದ್ದಾನೆ ಈ ರೀತಿ ಕೂಡಿರುವವ ಯಾವತ್ತೂ ಸುಖದಾಯಕ. ತಾನು ಅಮ್ಮನ ಸೇರಿಕೊಂಡ ನಿಮಿಷದಿಂದಲೂ ಕೂಡ ಅಪ್ಪ ಅಮ್ಮಂದಿರಿಗೆ ಸುಖವನ್ನೇ ಕೊಡ್ತಾ ಹೋಗ್ತಾನೆ ಹೊರತು ದುಃಖವನ್ನು ಕೊಡಲ್ಲ, ಯಾವತ್ತೂ ಕೊಡಲ್ಲ. ಆಯಾಂತಿ ಯಾಂತಿತೆ ಸರ್ವೇ ತಾಪಂ ದತ್ವಾ ಸುಧಾರಣಂ ಪುತ್ರ ರೂಪೇಣ ತೇ ಸರ್ವೇ ಸಂಸಾರೇ ದ್ವಿಜಸತ್ತಮ. ಇನ್ನೂ ಉಳಿದವುಗಳೆಲ್ಲ ಇದ್ದಾವಲ್ವಾ ಮಕ್ಕಳು, ಅವರವರು ಬರ್ತಾವೆ ಹೋಗ್ತವೆ. ಹೇಗೆ ಅಂತ ಹೇಳಿದ್ರೆ, ಕೆಲವೊಂದು ಗರ್ಭದಲ್ಲಿ ಒಂದು ಸೇರ್ಕೊಳ್ತವೆ, ಅರ್ಧದಲ್ಲೇ ಬಿದ್ದು ಹೋಗ್ತವೆ, ಅಬಾರ್ಷನ್ ಆಗಿ ಹೋಗ್ತವೆ. ಇನ್ನು ಕೆಲವೆಂಥವು ಅಂದರೆ ಹುಟ್ಟುತ್ತವೆ, ಹುಟ್ಟು ಕೆಲವು ವರ್ಷ ಇರ್ತವೆ, ಮತ್ತೆ ಸತ್ತು ಹೋಗ್ತವೆ. ಇನ್ನು ಕೆಲವೆಂಥವು ಅಂತ ಹೇಳಿದ್ರೆ ಹುಟ್ಟುತ್ತವೆ, ದೊಡ್ಡವರು ಆಗ್ತವೆ, ಮದುವೆ ಆಗ್ತವೆ, ಮದುವೆ ಆದಮೇಲೆ ಅಪ್ಪ ಅಮ್ಮನ ಬಿಟ್ಟು ಹೋಗ್ತಾ ಇರ್ತವೆ. ಆಮೇಲೆ ಅಪ್ಪ ಅಮ್ಮ ಮಾತ್ರ, ಯಾರೂ ಇಲ್ಲ. ಅಂದರೆ ನೋಡಿ, ಎಲ್ಲವೂ ಅಷ್ಟೇ, ಆಂತಿ ಪ್ರಯಾಂತಿ ಯಾಂತಿ. ಬರ್ತಾರೆ, ಬದುಕಿದ್ದಾಗಲೇ ಕೈಕೊಟ್ಟು ಹೋಗ್ತಾ ಇರ್ತಾರೆ. ಒಂದೇನು ಅಂತ ಹೇಳಿದ್ರೆ, ಮಕ್ಕಳು ಸತ್ತರಾದರೂ ಕೂಡ ಅಯ್ಯೋ ಸತ್ತೋಗ್ಬಿಟ್ರು ಅಂತ ಅಂತಾರೆ. ಇದಾಗಲ್ಲ, ಇದು ಸತ್ತ ಹಾಗೆ ಹೇಳಲಿಕ್ಕೆ ಮಕ್ಕಳಿದ್ದಾರೆ. ಅಲ್ಲೊಬ್ಬ ಆ ಫಾರಿನಲ್ಲೊಬ್ಬ ಇದ್ದಾನೆ, ಈ ಫಾರಿನಲ್ಲೊಬ್ಬ ಇದ್ದಾನೆ. ಆದರೆ ಈ ಅಜ್ಜಿಗೆ ಯಾರಿಲ್ಲ. ಅಜ್ಜಿ ಹಿಡ್ಕೊಳ್ಳೋದು, ಅಜ್ಜಿಗೆ ಅಜ್ಜ ಹಿಡ್ಕೊಳ್ಳೋದು. ಅಂದರೆ ನೋಡಿ, ಇವತ್ತಿನ ಪರಿಸ್ಥಿತಿ ಹೇಳ್ತಾ ಇರುವಂಥದ್ದು. ಯಾವುದಕ್ಕೂ ಬರೋಲ್ಲ. ಇನ್ಯಾವುದಕ್ಕೆ ಅಂದರೆ, ಸತ್ತ ಮೇಲೆ ಪಿಂಡ ಹಾಕ್ಲಿಕ್ಕೆ ಬಂದರೆ ಪುಣ್ಯ, ಇಲ್ಲದ್ರೆ ಅದಕ್ಕೂ ಪುರ್ಸೋತಿರೋಲ್ಲ. ಇದಕ್ಕೇನು ಕಾರಣ ಅಂತೇಳಿದರೆ, ಪುಣ್ಯದಿಂದ ಪಡೆದ ಮಕ್ಕಳಲ್ಲ.
ಅದಕ್ಕಾಗಿ ಈ ರೀತಿ ಆಗ್ತದೆ ಅಂತ ಇಷ್ಟೆಲ್ಲ ತಿಳಿಸಿ ನಂತರ ಹೇಳ್ತಾನೆ, ಸೋಮಶರ್ಮ ನಿನಗೆ ಇವತ್ತು ದುಡ್ಡಿಲ್ಲ, ಇವತ್ತು ಮಕ್ಕಳಿಲ್ಲ ಅಂತ ಹೇಳ್ತಾ ಇದೆಯಲ್ವ, ಇದಕ್ಕೆ ಕಾರಣ ಏನು ಗೊತ್ತುಂಟಾ? ನಿನ್ನೆ ಹಿಂದಿನ ಜನ್ಮದ ಪಾಪ. ಏನು ಹಾಗಿದ್ರೆ ಹಿಂದಿನ ಜನ್ಮದಲ್ಲಿ ನಾನು ಏನು ಮಾಡಿದ್ದೇನೆ ಹೇಳ್ತೇನೆ ಕೇಳು ಅಂತ ಹೇಳ್ತಾರೆ. ಯಾಕಂದರೆ ಕಶ್ಯಪರಿಗೆ ಅದೆಲ್ಲ ಸಾಧ್ಯ. ಇವನ ಹಿಂದಿನ ಜನ್ಮದ ಕಥೆಯನ್ನು ತಿಳಿಸ್ಕೊಂಡು ಬರ್ತಾರೆ. ಬಹಳ ಸ್ವಾರಸ್ಯವಾದ ಕಥೆ. ಹಿಂದಿನ ಜನ್ಮದಲ್ಲಿ ನೀನೇನಾಗಿದ್ಯಾ ಗೊತ್ತಾ? ಒಬ್ಬ ಶೂದ್ರ ಜಾತಿಯಲ್ಲಿ ಹುಟ್ಟಿ ಬಂದವನಾಗಿದ್ಯಾ. ಹುಟ್ಟಿ ಬಂದು ಒಳ್ಳೆ ಕೃಷಿಕನಾಗಿದ್ಯಾನೆ, ಅಂದರೆ ವ್ಯವಸಾಯ ಮಾಡ್ತಾ ಇದ್ದೇನೆ. ವ್ಯವಸಾಯ ಮಾಡುವುದು ತಪ್ಪಲ್ಲ, ಶೂದ್ರ ಜಾತಿಯಲ್ಲಿ ಹುಟ್ಟಿ ಬರುವುದು ತಪ್ಪಲ್ಲ. ಆದರೆ ನಿನ್ನಲ್ಲೊಂದು ದೊಡ್ಡ ಕೆಟ್ಟ ದುರ್ಗುಣ ಇತ್ತು. ಏನು ಅಂತ ಹೇಳಿದ್ರೆ, ನೀನು ಮಹಾಜಿಪುಣಾಗ್ರೇಸರನಾಗಿದ್ಯಾ ಅಂತ. ಮಹಾಜಿಪುಣಾಗ್ರೇಸರ, ಮಹಾಲೋಭೇನ ಸಂಯುತ. ಎಷ್ಟರ ಮಟ್ಟಿಗೆ ಲೋಭಿತನ ಇತ್ತು ಅಂತ ಹೇಳಿದ್ರೆ ಅವನಿಗೆ ಅದನ್ನು ಬಹಳ ಚೆಂದಾಗಿ ಕಶ್ಯಪರು ವಿವರಣೆ ಮಾಡ್ಕೊಂಡು ಬರ್ತಾರೆ. ಇದ್ದವಳು ಒಬ್ಬಳೇ ಹೆಂಡತಿ ಇದ್ದವಳು, ಆದರೆ ಆ ಹೆಂಡತಿಯನ್ನು ಕಂಡ್ರಾಗಲ್ಲ ಅವನಿಗೆ. ಕಾರಣ ಏನಂದರೆ, ಅಯ್ಯೋ ಇವಳನ್ನು ಸಾಕಲಿಕ್ಕೆ ದುಡ್ಡು ಖರ್ಚು ಮಾಡಬೇಕಲ್ವ ನೋಡಿ, ಅದಕ್ಕೆ ಹೆಂಡತಿಯನ್ನು ಕಂಡ್ರಾಗಲ್ಲ. ಮಕ್ಕಳು ಬಹುಪುತ್ರ, ತುಂಬ ಮಕ್ಕಳು, ಆದರೆ ಯಾವ ಮಕ್ಕಳನ್ನು ಕಂಡ್ರಾಗಲ್ಲ. ಮಕ್ಕಳನ್ನು ಕಂಡ್ರಾಗಲ್ಲ, ಹೆಂಡತಿಯನ್ನು ಕಂಡ್ರಾಗಲ್ಲ. ಯಾಕಂದರೆ ಇವರೆಲ್ಲ ದುಡ್ಡು ಖರ್ಚು ಮಾಡ್ಲಿಕ್ಕೆ ಹುಟ್ಟಿಸಿದವರು ಅಂತ. ಇವರೆಲ್ಲ ಹುಟ್ಟು ಬಂದವರು ಯಾಕಂದರೆ ಅಂದರೆ ದುಡ್ಡು 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 ಅಂತ ಹೇಳಿದರೆ ಅಷ್ಟಾ ಭಯಂಕರವಾದಂಥ ಆಸೆ ಅವನಿಗೆ, ಮಹಾ ಆಸೆ. ಧರ್ಮಂ ನೈವ ವಿಜಾನಾಸಿ. ಹಿಂದಿನ ಜನ್ಮದಲ್ಲಿ ನಿನಗೆ ಧರ್ಮ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಚೂರೇ ಚೂರು ಧರ್ಮ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಅಂದರೆ ನೋಡಿ, ಈ ಕಥೆ ಏನಿದೆ ಇವತ್ತಿಗೆ ಬಹಳ ಪ್ರಸ್ತುತವಾದ ಕಥೆ, ಬಹಳ ಸುಂದರವಾಗಿ. ಇವತ್ತಿನ ಈ ಕಥೆಯನ್ನು ಕೇಳಿದಾಗ ಇಂಥ ಎಷ್ಟೋ ಜನರಿದ್ದಾರೆ ಇವತ್ತು. ಧರ್ಮದ ಬಗ್ಗೆ ಏನೂ ಗೊತ್ತಿಲ್ಲ ನಿನಗೆ. ಸತ್ಯ ನೈವ ಪರಿಶ್ರುತಂ. ಸತ್ಯ ಅಂತ ಒಂದು ಇದೆ ಅಂತಲೇ ಗೊತ್ತಿಲ್ಲ. ಯಾಕಂದರೆ ಜೀವನ ಇಡೀ ಸುಳ್ಳೇ ನಮ್ಮನೆ ದೇವರು ಅಂತ ಹೇಳಿದಾಗೆ ಸುಳ್ಳನ್ನೇ ಆಡ್ತಾ ಇದ್ದವ ಹೊರತು ಸತ್ಯ ಅಂತ ಒಂದಿದೆ, ಸತ್ಯ ಅಂತ ಒಂದು ಆಡಬೇಕು ಅಂತಲೇ ನಿನಗೆ ಗೊತ್ತಿರಲಿಲ್ಲ. ಧರ್ಮ ಅಂತ ಒಂದಿದೆ ಅಂತಲೇ ಗೊತ್ತಿಲ್ಲ. ಇಂಥವ್ರು ಎಷ್ಟು ಜನ ಬೇಕು ನಿಮಗೆ? ಒಂದು ಧರ್ಮ ಅಂತ ಇದೆ ಅಂತಲೇ ಗೊತ್ತಿಲ್ಲ. ಹುಟ್ಟಿದಾಗಿನಿಂದಲೂ ಕೂಡ ನಾಯಿಗಳ ಹಾಗೆ ಪ್ರಾಣಿಗಳ ಹಾಗೆ ತಿನ್ನುವುದು, ಉಣ್ಣುವುದು, ಬದುಕುವುದು, ಇಷ್ಟೇ ಅಂತ ಜೀವನ ಅಂತ ತಿಳ್ಕೊಂಡವ್ರಿಗೆ ಎಷ್ಟು ಮಂದಿ ಬೇಕು? ನೀನು ಆ ರೀತಿ ಇದೆಯಾ ಹಿಂದಿನ ಜನ್ಮದಲ್ಲಿ? ದಾನಂ ನೈವತ್ವಯ ದತ್ತಂ ಶಾಸ್ತ್ರಂ ನೈವ ಪ್ರತಿಶ್ರುತಂ. ದಾನ ಅನ್ನುವುದು ಕೊಟ್ಟೇ ಗೊತ್ತಿಲ್ಲ, ಅಂದರೆ ಕೈಯನ್ನು ಕೆಳಗೆ ಮಾಡೇ ಗೊತ್ತಿಲ್ಲ, ಮತ್ತು ಕೆಳಗೆ ಹಿಡಿದೇ ಗೊತ್ತು, ಎಲ್ಲಿ ಸಿಗತ್ತೆ ಅಲ್ಲಿ ಹಿಡಿದೇ ಗೊತ್ತು. ಇನ್ನು ಶಾಸ್ತ್ರ ಗೀಸ್ತ್ರ ಇಲ್ಲವೇ ಇಲ್ಲ, ಅದು ಕಿವಿ ಹತ್ರವೂ ಬರುವುದಿಲ್ಲ. ಆ ರೀತಿ ಬದುಕಿದವ ನೀನು. ಕೃತಾನೈವ ತ್ವಯಾ ತೀರ್ಥಂ ಯಾತ್ರಾಶ್ಚೈವ ಮಹಾಮತೆ. ಇನ್ನು ಯಾತ್ರೆ ಗೀತ್ರೆ ಎಲ್ಲಿಂದ? ಯಾತ್ರೆಯೂ ಇಲ್ಲ, ಜಾತ್ರೆಯೂ ಇಲ್ಲ, ಮತ್ತು ಬರೀ ದುಡ್ಡು ಮಾತ್ರ. ಜೀವನ ಅಂತ ಹೇಳಿದ್ರೆ ದುಡ್ಡು ಬಿಟ್ಟು ಇನ್ನೊಂದಿಲ್ಲ ಅಂತ. ಮಹಿಷೀಣಾಂ ತಥಾಶ್ವಾನಾಂ ಪಾಲನಂಚ ಪುನಃ ಪುನಃ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಎಮ್ಮೆ ಸಾಕ್ತಾ ಇದ್ದಂತೆ, ಎಮ್ಮೆಯನ್ನು ಸಾಕ್ತಾ ಇದ್ದ, ಕುದುರೆಯನ್ನು ಸಾಕ್ತಾ ಇದ್ದ, ಧನವನ್ನು ಸಾಕ್ತಾ ಇದ್ದ. ಯಾಕೆ ಅಂತ ಕೇಳ್ತೀರಾ ಅಂದರೆ, ಕೃಷಿ ಮಾಡ್ತಾ ಇದ್ನಲ್ವ. ಕೃಷಿ ಮಾಡ್ತಾ ಇದ್ದದ್ದು ಬೇರೆ, ಅದರೊಟ್ಟಿಗೆ ಇವುಗಳನ್ನೆಲ್ಲ ಸಾಕ್ತಾ ಇದ್ದ. ಯಾಕಂದರೆ ಮಾರಾಟ ಮಾಡಲಿಕ್ಕೆ. ಸಾಕುವುದು, ಮಾರಾಟ ಮಾಡೋದು, ಮತ್ತು ದುಡ್ಡು ಬರ್ತದಲ್ವ ಗಂಟು ಕಟ್ಟಿಡೋದು, ದುಡ್ಡು ಬರ್ತದಲ್ಲ ಗಂಟು, ಈ ರೀತಿ. ಪಾತ್ರೆ ದಾನಂನ ದತ್ತಂತು ದೃಷ್ಟ ದುರ್ಬಲಮೇವಚ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ನೀನು ಯಾವ ರೀತಿ ಆಗಿದ್ಯಾ ಅಂದರೆ, ಅವರಿವರು ಹೋಗಲಿ, ಪಾಪ ಯಾರೋ ಒಬ್ಬ ಬಡವ ಬಂದ, ಅವನಿಗೇನೂ ಗತಿ ಇಲ್ಲ, ಸ್ವಾಮಿ ಒಂಚೂರು ನನಗೆ ಸಹಾಯ ಮಾಡಿರಿ, ನಿಮ್ಮ ಹತ್ರ ಬೇಕಾದಷ್ಟಿದೆ, ಅವರು ಕೊಟ್ಟಿದ್ದಾರೆ, ಒಂದು ಕೊಡ್ರಿ ಅಂದರೆ ಅಪ್ಪಿ ತಪ್ಪಿ ಒಂದು ಪಿಡಿಗಾಸು ಕೊಡ್ತಾ ಇರಲಿಲ್ಲ. ಬಂದು ಅಂಗಲಾಚಿದ್ರೂ ಕೂಡ ಒಂದು ಪೈಸೆ ಕೊಡ್ತಾ ಇರಲಿಲ್ಲ. ಆ ರೀತಿ ಜಿಪುಣಾಗ್ರೇಸರನಾಗಿದ್ದಂತೆ. ಗೋಮಹಿಷ್ಯಾದಿಕಂ ಸರ್ವಂ ಪಶೂನಾಂ ಸಂಚಿತಂ ತ್ವಯಾ ವಿಕೀರ್ಯತ ಧನಂ ವಿಪ್ರ ಸಂಚಿತಂ ವಿಫಲಂ ಥಯ. ಅಷ್ಟು ಮಾತ್ರ ಸಾಕಾಗಲಿಲ್ಲ ಅಂತೇಳಿ ಹಸುವನ್ನು ಮಾರಾಟ ಮಾಡ್ತಾ ಇದ್ದ. ಹಸುವಿನ ಏನು ಪ್ರಾಡಕ್ಟ್ಸ್ ಇದೆ, ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಅದನ್ನು ಮಾರಾಟ ಮಾಡ್ತಾ ಇದ್ದ. ಏನು ಒಂದು ಬಿಸ್ನೆಸ್ಸಲ್ಲೇ ಒಂದು ಹಲವು ಬಿಸ್ನೆಸ್ಗಳು. ಅಂದರೆ ಇವತ್ತು ಇಂಥವರೆಲ್ಲ ಎಷ್ಟು ಜನ ಬೇಕು ನಿಮಗೆ? ಎಷ್ಟು ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಆ ರೀತಿ ಅನೇಕ ವಿಧವಾದ ಬಿಸ್ನೆಸ್ಗಳನ್ನು ಮಾಡ್ತಾ ಇದ್ದಂತೆ. ದುಷ್ಕಾಲಂ ಚಿಂತಿತಂ ವಿಪ್ರ ಮೋಹಿತೋ ವಿಷ್ಣುಮಾಯರ. ಈ ರೀತಿ ಅನೇಕ ರೀತಿಯಿಂದ ದುಡ್ಡನ್ನು ಸಂಪಾದನೆ ಮಾಡಿ ಕೃತಂ ಮಹಾರ್ಘಮೇವಾತ್ರ ಅನ್ನಂ ಬ್ರಾಹ್ಮಣ ಸತ್ತಮ ನಿರ್ದಯೇನ ತ್ವಯಾದಾನಂ ನ ತತ್ತಂತು ಕದಾಚನ. ಈ ರೀತಿ ದುಡ್ಡಿನ ಮೇಲೆ ದುಡ್ಡಿನ ಸಂಪಾದನೆ ಮಾಡಿದರೂ ಒಂದು ತುತ್ತು ಯಾರಿಗೂ ಕೂಡ ಅಗಳು ಅನ್ನವನ್ನು ಕೂಡ ಕೊಡಲಿಲ್ಲ ನೀನು. ಎಲ್ಲಿವರೆಗೆ ಅಂತೇಳಿದರೆ, ದೇವತೆಗಳು
ಅವ್ರ ಪೂಜೆ ಅಂತೂ ಇಲ್ಲವೇ ಇಲ್ಲ ಮನೆಯಲ್ಲಿ, ಯಾಕೆ ದುಡ್ಡು ಖರ್ಚಾಗತ್ತೆ. ಕಡೆಗೇನು ಅಂತ ಹೇಳಿದರೆ ಭಾಳ ಚೆನ್ನಾಗಿ ಹೇಳ್ತಾರೆ, ಇವನು ಮನೆಗೆ ಬಂದಾಗ ಅವನ ಹೆಂಡತಿ ಹೇಳ್ತಾಳಂತೆ, ರೀ ಇವತ್ತು ಮಾವನ ಶ್ರಾದ್ದದ ದಿನ ಅಂತ. ಮಾವದ ಶ್ರಾದ್ದದ ದಿನ ಅಂತ ಹೇಳಿದರೆ, ಓ ಇವತ್ತು ಮಾವನ ಶ್ರಾದ್ದದ ದಿನವಾ, ತಡಿ ಈಗ ಬರ್ತೇನೆ ಎಂದು ಹೋದವ ಬರುವುದೇ ಇಲ್ಲ. ಯಾಕಂದ್ರೆ ಮನೆಗೆ ಬಂದರೆ ಪಿಂಡ ಹಾಕಬೇಕಾಗ್ತದಲ್ವ. ನೋಡಿ, ಈ ರೀತಿ ಮನೆಗೆ ಬಂದು ಶ್ರಾದ್ದ ಮಾಡಬೇಕು ಅಂತೇಳಿ ಬರುವುದೇ ಇಲ್ವಂತೆ. ಅವತ್ತಿಡೀ ತಿರುಗಾಡ್ಕೊಂಡು 4 ದಿನ ಬಿಟ್ಟು ಬರ್ತಾರಂತೆ. ಈ ರೀತಿ ಇನ್ನು ನೋಡಿ, ಇವತ್ತು ಪಾಪ ಹೆಂಡತಿ ಜ್ಞಾಪಕ ಮಾಡಬೇಕು ಇವನಿಗಂತೂ ಅದರದಲ್ಲೇ ಜ್ಞಾಪಕವೇ ಇಲ್ಲ. ಹೆಂಡತಿ ಜ್ಞಾಪಕ ಮಾಡಿದರೂ ಕೂಡ, ಹೆಂಡತಿ ಹೇಳಿದರೂ ಕೂಡ ಅವಳು ಕಣ್ಣಿಗೆ ಕಾಣದೆ ಓಡಿ ಹೋಗಿಬಿಡ್ತಾ ಇದ್ನು. ಆಮೇಲೆ ಬರ್ತಾನೆ ಇರಲಿಲ್ವಂತೆ. ಆಮೇಲೆ ಏನು 2-3 ದಿನ ಬಿಟ್ಟು ಈ ರೀತಿ, ನೋಡ್ರಿ ಇವತ್ತು ನಿಮ್ಮ ಅತ್ತೆ ಶ್ರಾದ್ದ, ನಮ್ಮ ಅತ್ತೆ ಶ್ರಾದ್ದ, ನಿಮ್ಮ ಅಮ್ಮನ ಶ್ರಾದ್ದ ಇಲ್ಲ. ಶ್ರಾದ್ದ ಮಾಡ್ತಾ ಇರಲಿಲ್ಲ, ದೇವರ ಪೂಜೆ ಇಲ್ಲ, ಏನೂ ಇಲ್ಲ, ಒಂದು ಚೂರು ಮಾಡ್ತಾ ಇರಲಿಲ್ವಂತೆ. ಧರ್ಮ ಮಾರ್ಗಂ ನ ದೃಷ್ಟಂತೆ ಶ್ರುತಂ ನೈವ ಕದಾತ್ವಯ ಲೋಭೋ ಮಾತಾ ಪಿತೃಭ್ರಾತ ಲೋಭ ಸ್ವಜನ ಬಾಂಧವಾ. ಧರ್ಮ ಮಾರ್ಗವನ್ನು ತುಡಿಲಿಲ್ಲ, ಒಂದು ಚೂರು ಒಳ್ಳೆಯದ್ದು ಕೇಳಲಿಲ್ಲ. ಇಡೀ ನಿನ್ನ ಜೀವನದಲ್ಲಿ ನಿನ್ನ ಬಂಧು ಬಾಂಧವರಾದದ್ದು ಯಾರು ಅಂದರೆ ಅವನಿಗೆ ತಂದೆ ತಾಯಿ ಹೆಂಡತಿ ಮಕ್ಕಳು ಎಲ್ಲ ಸರ್ವಸ್ವ ಒಂದೇ. ದುರಾಸೆಯೇ ನಿನ್ನ ಸರ್ವಸ್ವ ಆಗಿಬಿಟ್ಟಿತ್ತು ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ದುಡ್ಡು ಸಂಪಾದನೆ ಮಾಡ್ತಾ ಇದ್ದಂತೆ. ₹1,00,000 ಆಯಿತು ಅಂತ ತಿಳ್ಕೊಳ್ಳಿ. 1,00,000 ಆದಾಗ ಇವನಿಗೆ ಯೋಚನೆ ಏನಂದರೆ, ನಾನು ಯಾವಾಗ ಕೋಟ್ಯಾಧಿಪತಿ ಆಗ್ತೇನೆ, ಕರೋಡ್ಪತಿ ಆಗ್ತೇನೆ ಅಂತ. ಆ ರೀತಿ ತಾನು ಇಚ್ಛೆಪಟ್ಟು ಇನ್ನೂ ಬಿಸ್ನೆಸ್ ಮೇಲೆ ಬಿಸ್ನೆಸ್ಸು, ಆ ಬಿಸ್ನೆಸ್ಸು ಈ ಬಿಸ್ನೆಸ್ಸು, 10 ಬಿಸ್ನೆಸ್ಗಳು. ಆ ಬಿಸ್ನೆಸ್ಸಿಂದ ಲಾಭ ಹೊಡೆದು ಕೋಟಿಪತಿ ಆಗಿಬಿಟ್ಟ ಅಂತ ತಿಳ್ಕೊಳ್ಳಿ. ಕೋಟಿಪತಿ ಆದಾಗಲೂ ಕೂಡ ಇನ್ನು ನಾನು 100 ಕೋಟಿಪತಿ, ಯಾವಾಗ ಮಿಲಿಯಪತಿ ಯಾವಾಗ ಆಗ್ತೇನೆ ನೋಡಿ. ಈ ರೀತಿ ಅವನಿಗೆ ಸಾಕಾಗೋಲ್ಲ, ಕೋಟಿ ಸಾಕಾಗೋಲ್ಲ, ಅದಕ್ಕಿಂತ ಹೆಚ್ಚು ಈ ರೀತಿ ದುಡ್ಡಿನ ಮೇಲೆ ದುಡ್ಡು ಸಂಪಾದನೆ ಮಾಡ್ತಾ ಇದ್ನ. ಇಷ್ಟು ಮಾಡ್ತಾ ಇದ್ರು, 1 ಪೈಸಾ ಅವರಿಗೋರ್ಗೋಗ್ಲಿ ಹೆಂಡತಿ ಮಕ್ಳಿಗೂ ಕೊಡ್ತಾ ಇರಲಿಲ್ಲ. ಅಂಥ ಮಹಾಪಾಪಿ ಇವನು. ಅಷ್ಟಲ್ಲದೆ ಅನ್ಯಮೇವ ಮುಪಾಯಂತು ದ್ರವ್ಯಾಗಮನ ಕಾರಣಾತ್ ಕುರುಷೇ ಸರ್ವದಾ ವಿಪ್ರ ಲೋಕಾನ್ ಪೃಚ್ಛಸಿ ಬುದ್ಧಿಮಾನ್. ಇಷ್ಟೆಲ್ಲ ಕೋಟಿ ಸಂಪಾದನೆ ಮಾಡಿಟ್ಟಿದ್ದಾನಲ್ವ. ಯಾರಾದರೂ ಸಿಕ್ಕಿದ್ರೆ ಅವರ ಹತ್ರ ಮಾತಾಡಿ, ಅಲ್ಲ ದುಡ್ಡು ಹೇಗೆ ಸಂಪಾದನೆ ಮಾಡ್ಬೋದು ಹೇಳ್ರಿ ಅಂತ ಕೇಳ್ತಾನಂತೆ. ಇನ್ಯಾವ ಮಾರ್ಗ ಇದೆ ದುಡ್ಡನ್ನು ಸಂಪಾದನೆ ಮಾಡಲಿಕ್ಕೆ, ಇನ್ಯಾವ ಮಾರ್ಗ ಇದೆ ಅಂತ ಕೇಳ್ತಾನಂತೆ. ನೋಡಿ, ಇಷ್ಟೆಲ್ಲ ಸಂಪಾದನೆ ಮಾಡ್ತಾನೆ, ಗಂಟು ಕಟ್ತಾನೆ, 1 ಪೈಸಾ ಬಿಚ್ಚುವುದಿಲ್ಲ. ಇವತ್ತಿನ ಯುಗವೇ ಆಗಿ, ಇದು ಅವತ್ತಿನ ಕಾಲ ಮಾತ್ರ ಅಲ್ಲ, ಇವತ್ತೇನು ಅಂದರೆ ಜನ ದುಡ್ಡು ಸಂಪಾದನೆ ಮಾಡ್ತಾರೆ. ಅದು ಎಲ್ಲಿಡಬೇಕು ಗೊತ್ತಿಲ್ಲ. ಅದಕ್ಕಲ್ಲೊಂದು ಸೈಟ್ ತೊಗೊಳ್ಳೋದು, ಇಲ್ಲೊಂದು ಸೈಟ್ ತೊಗೊಳ್ಳೋದು, ಅಲ್ಲೊಂದು ಮನೆ ತೊಗೊಳ್ಳೋದು, ಇಲ್ಲೊಂದು ಮನೆ ತೊಗೊಳ್ಳೋದು. ದುಡ್ಡು ಏನು ಮಾಡಬೇಕು ಗೊತ್ತಿಲ್ಲ. ಆದರೆ ಇಷ್ಟೆಲ್ಲ ಇದ್ರೂ ಕೂಡ, ದುಡ್ಡು ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇದ್ದರೂ ಕೂಡ 1 ಪೈಸಾ ದಾನ ಧರ್ಮ ಮಾಡೋಣ ಕಣ್ಣು. ಇನ್ನು ನೀವೇನಾದರೂ ಹೇಳಿದರೆ, ಇವಾಗ ಇಂಥ ಉಪನ್ಯಾಸ ಕೇಳಿದರೆ, ನಾವೊಂದು ದಾನ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡ್ತಾರೆ. ಸಂಕಲ್ಪ ಮಾಡೋದು ಎಷ್ಟು ಗೊತ್ತುಂಟಾ? ಲಕ್ಷ ಕೋಟಿ ರೂಪಾಯಿ ಇದ್ದರೂ ಕೂಡ ಕೊಡೋದು ₹100, ₹200. ₹100, ಕೊಟ್ಟು ಕೂಡ ನಾವು ನಾನು ದಾನ ಮಾಡಿಬಿಟ್ಟೆ ಈ ರೀತಿ ತಿಳ್ಕೊಳ್ತಾನೆ ವ್ಯಕ್ತಿ. ಅಂತ ಹೇಳಿದರೆ ಲೋಭಿತನ, ವ್ಯಕ್ತಿಯಲ್ಲಿ ಅಷ್ಟು ಲೋಭಿತನ ಕೂತ್ಕೊಂಡಿರ್ತದೆ. ಆ ರೀತಿ ನೀನು ಮಹಾಲೋಭಿಯಾಗಿದೆಯಾ ಅಂತ ಹೇಳ್ತಾರೆ. ಮಹಾಲೋಭಿಯಾಗಿ ಇಡೀ ನಿನ್ನ ಜೀವನವನ್ನು ಕಡೆಗೆ ಎಲ್ಲಿವರೆಗೆ ಅಂತ ಹೇಳಿದ್ರೆ, ತೃಷ್ಣಾ ನಲೇನ ದಗ್ಧೇನ ಸುಖಂ ನೈವ ಪ್ರಯಚ್ಛಸಿ ತೃಷ್ಣಾ ನಲೇನ ಸಂದೀಪ್ತಃ ಹಾಹಾ ಭೂತೋ ವಿಚೇತನ. ಇಡೀ ಜೀವನ, ಇಡೀ 1 ದಿನವೂ ಸುಖ ಪಡಲಿಲ್ಲ ನೀನು ಅಂತ ಹೇಳ್ತಾರೆ. ಹೋದ ಜನ್ಮದಲ್ಲಿ 1 ದಿನವೂ ಸುಖ ಪಡಲಿಲ್ಲ. ಯಾಕಂದರೆ ದುರಾಸೆ, ದುಡ್ಡಿನ ದುರಾಸೆ ಏನಿದೆ ಅದು ಬರೀ ದುರಾಸೆಯಾಗಿ ಉಳಿಲಿಲ್ಲ, ಮತ್ತು ಬೆಂಕಿಯಾಗಿ ಇಡೀ ನಿನ್ನ ಬದುಕನ್ನೇ ಸುಟ್ಟಾಕಿಬಿಡ್ತು ಅಂತ ಹೇಳ್ತಾರೆ. ನೋಡಿ, ಇವತ್ತು ಜೀವನದಲ್ಲಿ ಇದೇ ರೀತಿಯಾಗಿದೆ. ದುಡ್ಡು ಅಂತೇಳಿ ದಿನ ಇಡೀ ಕೆಲಸ ಮಾಡ್ತಾನೆ, ಮತ್ತೆ ನೈಟ್ ಡ್ಯೂಟಿ ಮಾಡ್ತಾನೆ, ಬೆಳಗಿನ ತನಕ ಮಾಡ್ತಾನೆ, ಅಷ್ಟು ದುಡ್ಡು ಸಾಕಾಗೋಲ್ಲ, ಇನ್ನೂ ದುಡ್ಡು ಬೇಕು. ಒಟ್ಟಾರೆ ಏನು ಮಾಡ್ತಾ ಇದೆ ಅಂದರೆ, ದುರಾಸೆ ಅನ್ನುವಂಥದ್ದು ಮನುಷ್ಯನನ್ನು ಸುಟ್ಟು ಹಾಕ್ತಾ ಇದೆ, ಸುಖವೇ ಇಲ್ಲದೆ ಮಾಡ್ತಾ ಇದೆ. ಇವನೇನು ಅಂದರೆ ದುಡ್ಡು ಸಂಪಾದನೆ ಮಾಡೋದೇ ಸುಖ ಅಂತ ತಿಳ್ಕೊಂಡಿದ್ದಾನೆ ಮನುಷ್ಯ. ದುಡ್ಡಿನಿಂದಾಗಿ ಏನೋ ಸುಖಕ್ಕೆ ಬೇಕಾದ ಭೋಗ ವಸ್ತುವನ್ನು ಖರೀದಿ ಮಾಡ್ತೇನೆ ಅಂತ, ಅದು ಕೂಡ, ಯಾಕಂದರೆ ಅದಕ್ಕೂ ಪುರುಸೋತಿಲ್ಲ. ಈ ದುಡ್ಡು ಸಂಪಾದನೆ ಮಾಡುವ ಭರದಲ್ಲಿ ಅವನಿಗೆ ಸುಖ ಅನುಭವಿಸ್ಲಿಕ್ಕೂ ಪುರುಸೋತಿಲ್ಲ ಅಂತ ಆಗೋಗಿದೆ. ಹೆಂಡತಿ ಮಕ್ಕಳ ಹತ್ರನೂ ಸುಖ ಅನುಭವಿಸ್ಲಿಕ್ಕೆ ಪುರುಸೋತಿಲ್ಲ. ಆ ರೀತಿ ದುಡ್ಡು ಅಂದರೆ ಸಂಪಾದನೆ ಮಾಡ್ದ ಕಡೆಗೆ ಎಲ್ಲಿವರೆಗೆ ಅಂತ ಹೇಳಿದ್ರೆ, ಸಾಯುವುದಕ್ಕಿಂತ ಮುಂಚೆ ಇವನು ಮಾಡಿದ್ದೇನು ಗೊತ್ತುಂಟ? ಇಷ್ಟೆಲ್ಲ ದುಡ್ಡು ಸಂಪಾದನೆ ಮಾಡಿದ್ನಲ್ವ, ಅದನ್ನು ಒಂದು ಗುಂಡಿ ತೋಡಿ ಹೂತ್ಬಿಟ್ನಂತೆ. ಈ ಪಾಪಿ ಹೂತಿದ್ದು ಮಾತ್ರ ಅಲ್ಲ, ಕಶ್ಯಪರು ಹೇಳ್ತಾರೆ,
ಇವನು ಹೆಂಡತಿ ಮಕ್ಕಳು ಸಾಯುವಾಗ ಕೇಳ್ತಾರಂತೆ, ಎಲ್ಲಿಟ್ಟಿದ್ಯಾ ದುಡ್ಡು, ಎಲ್ಲಿಟ್ಟಿದ್ಯಾ ಹೇಳು, ನಾವಾದರೂ ಉಪಯೋಗಿಸ್ತೇವೆ, ನೀನಂತೂ ಇನ್ನು ಸತ್ತೋಗ್ತೀಯಾ, ನಿನಗಂತೂ ಬೇಡ, ನಮಗಾದರೂ ಕೊಡು ಅಂತ ಹೇಳಿದ್ರೆ ಜಪ್ಪಯ್ಯ ಅಂದರೆ ಹೇಳಿಲ್ವಂತೆ. ದುಡ್ಡು ಎಲ್ಲಿ ಇಟ್ಟಿದ್ದೇನೆ ಅಂತ ಹೇಳಲೇ ಇಲ್ವಂತೆ. ಹೆಂಡತಿಗೂ ಹೇಳಿಲ್ವಂತೆ, ಮಕ್ಳಿಗೂ ಹೇಳಿದೆ, ಸತ್ತೋದಂತೆ. ಮತ್ತೆ ಯಾರಾದ್ರೂ ಗೆದ್ದಲು ತಿನ್ಕೊಂಡು ಹೋಗ್ತಾವೆ ಅಷ್ಟೇ. ಇನ್ನೇನು ಮಾಡ್ಲಿಕ್ಕೆ ಅಂದರೆ ನೋಡಿ, ಹೀಗೆ ತಾನು ತಿನ್ನಲೂ ಇಲ್ಲ, ಇನ್ನೊಬ್ಬರಿಗೆ ಕೊಡಲೂ ಇಲ್ಲ, ಈ ರೀತಿ ಇಡೀ ಬದುಕನ್ನು ನೀನು ಈ ರೀತಿ ಕಳೆದಿಯ. ದುಡ್ಡು 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 ಅಂತ ಸಂಪಾದನೆ ಮಾಡಿ, ಅಂದರೆ ಇದೇನು ಅಂತ ಹೇಳಿದ್ರೆ ವ್ಯರ್ಥವಾದ ದುಡ್ಡು, ಯಾವುದಕ್ಕೂ ಉಪಯೋಗ ಬಾರದ ದುಡ್ಡು, ಅಂದರೆ ಇಡೀ ಜೀವನ ಪಾಪಕ್ಕೆ ಕಾರಣ ಆಯಿತು. ನನ್ನ ನೋಡಿ, ಇಷ್ಟು ದುಡ್ಡು ಸಂಪಾದನೆ ಮಾಡಿದ್ರು ಅದಕ್ಕೆ ಎಷ್ಟು ಪಾಪ ಮಾಡಿರ್ಬೋದು, ಅಷ್ಟು ಪಾಪ ಮಾಡಿದ್ರು ಕೊಟ್ಟಾದರೂ ಅದನ್ನು ಖಾಲಿ ಮಾಡ್ಕೊಳ್ಳೋದಿತ್ತು. ಇವರು ಕೊಡದೇ ಇದ್ರು ನೋಡಿ, ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಪಾಪಿಯಾದವನು ಯಾವುದೋ ಒಂದು ಕಡೆ ಕಾಲದಲ್ಲಾದರೂ ಒಂಚೂರು ಜ್ಞಾನ ಬರ್ಬೋದು, ಜ್ಞಾನೋದಯಾಗಿ ನಾನಂತೂ ಏನೂ ಮಾಡಲಿಲ್ಲ, ಮಕ್ಕಳೇ ನೀವು ತಗೊಳ್ಳಿ ಅಂತ ಮಕ್ಕಳಾದರೂ ಏನಾದರೂ ಒಂಚೂರು ದಾನ ಧರ್ಮ ಮಾಡಿದ್ವು ಅಂತ ಹೇಳಿದ್ರೆ ಇವನು ಪಾಪ ಆದರೂ ಹೋಗ್ತಾ ಇತ್ತು. ಅದು ಹೋಗಲಿಲ್ಲ, ಇವನು ಪಾಪವೂ ಹೋಗಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಅವ್ರಿಗೆ ಕೊಡ್ಲಿಕ್ಕೂ ಬಿಡಲಿಲ್ಲ, ಕಡೆಗೆ ಎಲ್ಲಿವರೆಗೆ ಅಂದರೆ ಅವ್ರಿಗೆ ತಿಳಿಸ್ಲೂ ಇಲ್ಲ, ಹಾಗೆ ಸತ್ತೋಗ್ಬಿಟ್ಟು. ಇದರ ಪಾಪದಿಂದಾಗಿ ನೋಡಿ, ಈ ಜನ್ಮದಲ್ಲಿ ಈ ರೀತಿ ದುಡ್ಡಿಲ್ದವನಾಗಿದೆ, ಒಂದು ಪೈಸೆ ಇಲ್ಲ. ಮಕ್ಕಳನ್ನು ಅಷ್ಟು ದ್ವೇಷ ಮಾಡಿದೆಯಲ್ವಾ ನೋಡಿ, ಇವಾಗ ಮಕ್ಕಳಿಲ್ಲ, ಮಕ್ಕಳಿಲ್ದಿದ್ದವನಾಗಿ ಒದ್ದಾಡ್ತಾ ಇದೆಯಾ, ದುಡ್ಡಿಲ್ದಿದ್ದವನಾಗಿ ಒದ್ದಾಡ್ತಾ ಇದೆಯಾ. ಅದಕ್ಕೋಸ್ಕರ ಏನೇನು ಯೋಚನೆ ಮಾಡಬೇಕಾಗಿಲ್ಲ. ಯಾಕಂದರೆ ನಾವು ಏನೇ ಪಾಪ ಮಾಡಿದರೂ ಕೂಡ ನಮ್ಮ ಮನಸ್ಸಿನಲ್ಲಿ ಆಸೆಗಳಿದೆ ಅಂತ ತಿಳ್ಕೊಳ್ಳಿ. ನಿನಗೆ ಒಳ್ಳೆ ಮಗ ಬೇಕು, ತುಂಬ ದುಡ್ಡು ಬೇಕು, ಒಳ್ಳೆ ದುಡ್ಡು ಬೇಕು, ಸಾಧ್ಯ, ಅಸಾಧ್ಯ ಏನಲ್ಲ. ಯಾಕಂದರೆ ನೋಡಿ, ಕಶ್ಯಪರು ಬಹಳ ಸುಂದರವಾದ ಉಪಾಯವನ್ನು ಹೇಳ್ತಾರೆ. ಸುಶೀಲ ಜ್ಞಾನ ಸಂಪನ್ನಾ ಸತ್ಯಧರ್ಮರತಾ ಸದಾ ಸಂಭವಂತಿ ಗೃಹೇ ತಸ್ಯ ಯಸ್ಯ ವಿಷ್ಣು ಪ್ರಸೀದತಿ. ನೋಡು, ಒಳ್ಳೆ ಮಕ್ಕಳು ಬೇಕು ಅಂತ ಹೇಳಿದ್ರೆ, ನಿನಗೆ ಸುಪುತ್ರರು ಬೇಕು, ಒಳ್ಳೆ ಮಕ್ಕಳು ಬೇಕು. ಅದಕ್ಕೆ ಏನು ಮಾಡಬೇಕು ಗೊತ್ತುಂಟು? ಅದು ಎಂಥವರು ಅಂದರೆ, ಧರ್ಮದಲ್ಲಿ ಸತ್ಯದಲ್ಲಿ ಆಸಕ್ತರಾದವರು, ಒಳ್ಳೆ ಜ್ಞಾನದಿಂದ ಕೂಡಿದವರು. ಎಲ್ಲಿವರೆಗೆ ಅಂದರೆ ನಮ್ಮನ್ನು ಉದ್ಧಾರ ಮಾಡುವಂತಹ ಮಕ್ಕಳು, ನಮ್ಮನ್ನು ನರಕದಿಂದ ಉದ್ಧಾರ ಮಾಡುವಂತಹ ಮಕ್ಕಳು ನಿನಗೆ ಹುಟ್ಟಬೇಕಾ? ಅದಕ್ಕೆ ವಿಷ್ಣುವಿನ ಆರಾಧನೆ ಮಾಡು ಅಂತ ಹೇಳ್ತಾರೆ ಕಶ್ಯಪ. ವಿಷ್ಣುವಿನ ಆರಾಧನೆಯಿಂದಾಗಿ ನಿನಗೆ ಒಳ್ಳೆಯ ಮಕ್ಕಳು ಹುಟ್ಟುತ್ತಾರೆ. ಇತಿಹಾಸದಲ್ಲಿ ತೆಗೆದು ನೋಡಿದರೆ ಇವಾಗ ಪಾಂಡವರಂಥ ಮಕ್ಕಳನ್ನು ಪಡೆದಲು ಕುಂತಿ ವಿಷ್ಣುವಿನ ಆರಾಧನೆಯಿಂದ. ಹಾಗೆಯೇ ಯಾರು ಪುಣ್ಯಾತ್ಮರಿದ್ದಾರೆ ಅವರು ವಿಷ್ಣುವಿನ ಆರಾಧನೆಯಿಂದ ಒಳ್ಳೆಯ ಮಕ್ಕಳು, ಎಲ್ಲಿವರೆಗೆ ಅಂದರೆ ಮೋಕ್ಷದವರೆಗೆ ಕರ್ಕೊಂಡು ಹೋಗುವಂತಹ ಮಕ್ಕಳನ್ನು ಪಡೀಲಿಕ್ಕೆ ಸಾಧ್ಯ ಉಂಟು. ಧನಂ ಧಾನ್ಯಂ ಕಳತ್ರಂತು ಪುತ್ರ ಪೌತ್ರ ಮನಂತಕಂ ಸಭುಂಕ್ತೆ ಮರ್ತ್ಯಲೋಕೆ ವೈ ಯಸ್ಯ ವಿಷ್ಣು ಪ್ರಸನ್ನವಾನ್. ನಾವು ವಿಷ್ಣುವನ್ನು ಒಲಿಸಬೇಕು, ವಿಷ್ಣುವಿನ ಅನುಗ್ರಹವನ್ನು ಪಡಿಬೇಕು. ಆ ವಿಷ್ಣುವಿನ ಅನುಗ್ರಹವನ್ನು ಪಡೆದಾಗ ಈ ಲೋಕದಲ್ಲಿಯೂ ಕೂಡ ಬೇಕಾದದ್ದನ್ನೆಲ್ಲ ಪಡೀಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳ್ತಾರೆ. ಯಾಕಂದರೆ ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆಂದ ಭಾಗವತದಲ್ಲಿ ಹೇಳಿದಾಗೆ, ಆ ಲಕ್ಷ್ಮೀಪತಿ, ಲಕ್ಷ್ಮೀ ಅಂತ ಹೇಳಿದ್ರೇ ಸಕಲ ಸಂಪತ್ತುಗಳ ಒಡತಿಯವಳು, ಅವಳ ಪತಿಯಾದಂತಹ ಭಗವಂತ ನಾರಾಯಣ ಅವನು ಅನುಗ್ರಹ ಮಾಡಿದ ಅಂತ ಹೇಳಿದ್ರೆ ಲಕ್ಷ್ಮಿ ನಮ್ಮ ಮನೆಯಲ್ಲೇ ಬಂದು ಕೂತು ಬಿಡ್ತಾಳೆ. ಯಾರು ಚಂಚಲೆ ಅಂತ ಪ್ರಸಿದ್ಧಳೋ, ಒಂದು ಕಡೆ ನಿಲ್ಲುವುದಿಲ್ಲ, ಅಂತಹ ಲಕ್ಷ್ಮಿಯೂ ಕೂಡ ಸ್ಥಿರವಾಗಿ ನಿಲ್ಲುವುದು ಎಲ್ಲಿ ಅಂತ ಹೇಳಿದ್ರೆ ಯಾರಿಗೆ ನಾರಾಯಣ ಅನುಗ್ರಹ ಮಾಡ್ತಾನೋ ಅವ್ರ ಮನೆಯಲ್ಲಿ ನಿಲ್ತಾನೆ. ಅದಕ್ಕಾಗಿಯೇ ಧನಂ ಧಾನ್ಯಂ, ಬೇಕಾದಷ್ಟು ಧನ. ಧನ ಅಂತ ಹೇಳಿದ್ರೆ ಬರೀ ದುಡ್ಡು ಅಂತ ಅಷ್ಟೇ ಅರ್ಥ ಅಲ್ಲ, ಮತ್ತು ಒಳ್ಳೆಯ ರೀತಿಯ ಯಾವ ದುಡ್ಡು ನಮಗೆ ಸುಖವನ್ನು ತಂದುಕೊಡುತ್ತದೆ, ಅಂಥ ದುಡ್ಡನ್ನು, ನಮಗೆ ನೆಮ್ಮದಿಯನ್ನು ತಂದುಕೊಡುತ್ತದೆ, ಅಂಥ ಧನವನ್ನು ಇಲ್ಲಿ ಹೇಳುವಂಥದ್ದು. ಅಂಥ ಧನ ಬೇಕಾ? ಅನ್ಯಾಯ ಮಾರ್ಗದಿಂದ ಸಂಪಾದನೆ ಮಾಡಿದ ಬೇಕಾದಷ್ಟು ಇರ್ಬೋದು, ಅದೆಲ್ಲ ಏನಂದರೆ ಬರೀ ಟೆನ್ಷನ್ಗೆ ಕಾರಣ ಆಗುವಂಥದ್ದು. ಆದರೆ ಯಾವುದು ನಮಗೆ ಸುಖಕ್ಕೆ ಕಾರಣ ಆಗುತ್ತೆ ಅಂಥ ದುಡ್ಡಿರ್ಬೋದು. ಅಥವಾ ಧಾನ್ಯ, ಬೇಕಾದಷ್ಟು ದವಸ ಧಾನ್ಯಗಳು. ಅಥವಾ ಒಳ್ಳೆಯ ಹೆಂಡತಿ, ಒಳ್ಳೆಯ ಹೆಂಡತಿ ಬೇಕು ಅಂತಿದ್ರೆ, ಒಳ್ಳೆಯ ಮಕ್ಕಳು ಬೇಕು ಅಂತಿದ್ರೆ, ಒಳ್ಳೆಯ ಮೊಮ್ಮಕ್ಕಳು ಬೇಕು ಅಂತಿದ್ರೆ ವಿಷ್ಣುವಿನ ಅನುಗ್ರಹ ಆಗಬೇಕು. ವಿನಾ ವಿಷ್ಣೋ ಪ್ರಸಾದೇನ ದಾರಾನ್ ಪುತ್ರಾನ್ ನ ಚಾಪ್ನುಯಾತ್ ಸುಜನ್ಮ ಚ ಕುಲಂ ವಿಪ್ರ ತದ್ವಿಷ್ಣೋ ಪರಮಂ ಪದಂ. ಅಲ್ಲ, ವಿಷ್ಣುವಿನ ಅನುಗ್ರಹ ಆಗಬೇಕು. ಇವಾಗೇನು ಈ ಜಗತ್ತಿನಲ್ಲಿ ಮದುವೆ ಆದವರೆಲ್ಲ ಈ ವಿಷ್ಣುವಿನ ಅನುಗ್ರಹ ಪಡೆದೇ ಮದುವೆ ಆದವರು. ಅವರಿಗೆ ಹೆಂಡತಿ ಸಿಕ್ಕಿಲ್ವ? ಚಂದದ ಹೆಂಡತಿಯವರು ಸಿಕ್ಕಿದ್ದಾರೆ, ಅದಕ್ಕೆ ವಿಷ್ಣು ಆಗಬೇಕು. ಒಳ್ಳೆ ಮಕ್ಕಳು ಪಡೆದಿದ್ದಾರಪ್ಪ, ಅದಕ್ಕೆ ವಿಷ್ಣು ಆಗಬೇಕು. ಬೇಕಾದಷ್ಟು ದುಡ್ಡನ್ನು ಪಡೆದವರಿದ್ದಾರೆ, ಅದಕ್ಕೆ ವಿಷ್ಣು ಆಗಬೇಕು. ಇಂಥ ಪ್ರಶ್ನೆ ಬರ್ಬೋದು. ಬಹಳ ಸುಂದರವಾಗಿ ಕಶ್ಯಪರು ಹೇಳ್ತಾರೆ. ಏನಂತ ಹೇಳಿದರೆ, ನೋಡು, ಹೆಂಡತಿಯಿಂದ ಸಿಗುವುದು ಮುಖ್ಯ ಅಲ್ಲ,
ಒಳ್ಳೆಯ ಹೆಂಡತಿಯಾಗಿ ಸಿಗುವುದು ಮುಖ್ಯ. ಒಳ್ಳೆಯ ಅಂದರೆ ಹೇಳಿದ್ರೆ ಯಾವುದೇ ಒಂದು ಒಳ್ಳೆಯದ್ದು ಅಂತ ಈ ರೀತಿ ವಿಶೇಷಣ ಏನಿದೆ ಇದನ್ನು ಸೇರಿಸಬೇಕು ಅಂತ ಹೇಳಿದ್ರೆ ವಿಷ್ಣುನ ಅನುಗ್ರಹ ಬೇಕು ಅಂತ ಹೇಳು. ಇಲ್ಲದೇ ಇದ್ರೆ ಸಿಗ್ಬೋದು, ಬೇಕಾದಷ್ಟು ಸಿಗ್ಬೋದು, ದುಡ್ಡು ಸಿಗ್ಬೋದು, ಒಳ್ಳೆಯ ದುಡ್ಡು, ಒಳ್ಳೆಯ ಧಾನ್ಯ. ಒಳ್ಳೆಯ ಧಾನ್ಯ ಅಂತ ಹೇಳಿದ್ರೆ ಯಾವುದ್ರಿ? ಧಾನ್ಯದಲ್ಲಿ ಎರಡು, ಯಾವುದು ನಮಗೆ ಮನಸ್ಸಿನಲ್ಲಿ ಪರಿಶುದ್ಧತೆಯನ್ನು ತಂದುಕೊಡ್ತದೆ ಅದು ಒಳ್ಳೆಯ ಆಹಾರ. ದೈಹಿಕವಾಗಿ ನಮಗೆ ಪೌಷ್ಟಿಯನ್ನು ಕೊಡುವಂಥದ್ದು ಮಾತ್ರ ಅಲ್ಲ, ಮಾನಸಿಕವಾಗಿ ನಮಗೆ ಶಾಂತಿಯನ್ನು ತಂದುಕೊಡ್ಬೇಕು. ಯಾಕಂದರೆ ಅದರಲ್ಲಿ ಆ ಶಕ್ತಿ ಆಹಾರಕ್ಕಿದೆ. ಅಂಥ ಆಹಾರ, ಒಳ್ಳೆಯ ಆಹಾರ, ಒಳ್ಳೆಯ ಮಕ್ಕಳು, ಒಳ್ಳೆಯ ಸುಖ, ಇದೆಲ್ಲ ಬೇಕಾ? ವಿಷ್ಣುವಿನ ಪ್ರಸಾದದಿಂದ ಮಾತ್ರ ಸಿಗ್ತದೆ. ಇಲ್ಲದ್ರೆ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಕಶ್ಯಪರು ತಮ್ಮ ಅನುಭವದೊಟ್ಟಿಗೆ ತಾವು ತಿಳಿಸ್ಕೊಂಡು ಹೋಗ್ತಾರೆ. ವಿಷ್ಣುವಿನ ಅನುಗ್ರಹದಿಂದ ಮಾತ್ರ ದೊರೆಯಲಿಕ್ಕೆ ಸಾಧ್ಯ. ಯಾಕಂದರೆ ಅವರು ಕೂಡ ವಿಷ್ಣುವಿನ ಅನುಗ್ರಹದಿಂದಲೇ ಕಶ್ಯಪರು ದೇವತೆಗಳಂಥ ಮಕ್ಕಳನ್ನು ಪಡೆದಿರುವಂಥದ್ದು. ಈ ರೀತಿ ಪ್ರಶ್ನೆಯನ್ನೇ ಈ ಇಷ್ಟು ವಿಷಯವನ್ನು ಹೇಳಿದ್ರಲ್ವಾ ನೋಡಿ. ಆ ಸೋಮಶರ್ಮನಿಗೆ ಒಂದು ಕುತೂಹಲಕಾರಿಯಾದ ಪ್ರಶ್ನೆ ಒಳಗೆ ಹುಟ್ಕೊಂಡ್ಬಿಡ್ತು. ಏನಂತ ಕೇಳ್ತೀರಾ? ಕೇಳ್ತಾನವನು, ಅಲ್ಲ ಕಶ್ಯಪರೇ, ನೀವೇನು ಹೇಳಿದ್ರಿ ಹೋದ ಜನ್ಮದಲ್ಲಿ ನಾನು ಭಾರೀ ಪಾಪ ಮಾಡಿದ್ದೆ ಅಂತ. ಸಿಕ್ಕಾಪಟ್ಟೆ ಪಾಪ ಮಾಡಿದ್ದೆ ನಾನು, ಒಂದು ಪೈಸೆ ಯಾರಿಗೂ ಕೊಡಲಿಲ್ಲ, ಅದಕ್ಕಾಗಿ ಈ ರೀತಿ ಆಯಿತು ಅಂತ. ಒಂದೊಮ್ಮೆ ನಾನು ಅಷ್ಟೂ ಪಾಪಿಯಾದ ಪಕ್ಷದಲ್ಲಿ ಈ ಜನ್ಮದಲ್ಲಿ ನಾನು ಬ್ರಾಹ್ಮಣನಾಗಿ ಹುಟ್ಟುತ್ತಾ ಇದ್ದೆ. ಅವನ ಪ್ರಶ್ನೆ ಯಾಕಂತ ಹೇಳಿದ್ರೆ, ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂದರೆ, ಬ್ರಾಹ್ಮಣನಾಗಿ ಹುಟ್ಟಬೇಕು ಅಂದರೆ ಭಾರಿ ಪುಣ್ಯ ಮಾಡಿರಬೇಕು ಅಂತ ನಿಮ್ಮಂಥ ಜ್ಞಾನಿಗಳೇ ಹೇಳ್ತೀರಿ. ಹಾಗಿರಬೇಕಾದ್ರೆ ಈ ಜನ್ಮದಲ್ಲಿ ನಾನು ಬ್ರಾಹ್ಮಣನಾಗಿ ಹುಟ್ಕೊಂಡ್ಬಂದ್ಬಿಟ್ಟಿದ್ದೇನೆ. ಬರೀ ಬ್ರಾಹ್ಮಣನ ಜ್ಞಾನ ಬೇರೆ ಇದೆ ನನಗೆ. ಶಾಸ್ತ್ರ ಜ್ಞಾನವನ್ನು ಪಡೆದಿರುವಂತಹ ಬ್ರಾಹ್ಮಣ, ಅದು ನಿಮ್ಮಂಥ ಕಶ್ಯಪರಂತಹ ಜ್ಞಾನಿಗಳೊಂದಿಗೆ ಮಾತಾಡುವ ತಾಕತ್ತು ನನಗಿದೆ. ಅಂದರೆ ನಿಮ್ಮ ಎದುರಿಗೆ ಬಂದು ನನ್ನ ಸಮಸ್ಯೆಯನ್ನು ಹೇಳಿ ಉತ್ತರನ ಪಡೆಯುವಷ್ಟರ ಮಟ್ಟಿಗೆ ನನಗೊಂದು ತಾಕತ್ತಿದೆ ಅಂತ ಹೇಳಿದರೆ ಇದೇನೋ ಪುಣ್ಯ ಇರಬೇಕಲ್ವ? ಯಾವುದೋ ಪುಣ್ಯದಿಂದ ನಾನು ಈ ರೀತಿ ಬ್ರಾಹ್ಮಣನಾಗಿ ಉಟ್ಕೊಂಡಿರ್ಬೇಕಲ್ವ? ಬರೀ ಪಾಪ ಮಾತ್ರ ಅಲ್ಲ, ಏನೋ ಪುಣ್ಯನೂ ಮಾಡಿದೆ ನಾನು. ಅದೇನು ಹೇಳ್ರಿ ನನಗೆ ಅಂತ ಒಂದು ಪ್ರಶ್ನೆ, ಒಳ್ಳೆಯ ಪ್ರಶ್ನೆ ಎಲ್ಲ ಮಾಡುತ್ತೆ. ಅದಕ್ಕೆ ಬಹಳ ಸುಂದರವಾದ ಉತ್ತರವನ್ನು ಕೊಡ್ತಾರೆ ನೋಡಿ. ಅಂದರೆ ಜೀವನ ಅನ್ನೋದು ಯಾವ ರೀತಿ ಇದೆ, ಯಾವುದು ಪಾಪಕ್ಕೆ ಕಾರಣ ಆಗುತ್ತೆ. ಒಂದು ಸಣ್ಣ ಎಳೆ ಎಷ್ಟು ಪುಣ್ಯವನ್ನು ತಂದುಕೊಡುತ್ತದೆ ನಮಗೆ, ಬರೀ ಸಣ್ಣ ಎಳೆ. ಆ ಪಾಪ್ಯದ ಜೀವನದ ಮಧ್ಯದಲ್ಲೂ ಒಂದು ಸಣ್ಣ ಎಳೆ, ಪುಣ್ಯದ ಎಳೆ ಒಬ್ಬ ವ್ಯಕ್ತಿಯನ್ನು ಹೇಗೆ ಮೇಲಕ್ಕೆ ಏರಿಸ್ತದೆ ಅನ್ನೋದನ್ನು ಮುಂದೆ ಬಹಳ ಸುಂದರವಾಗಿ ತಿಳಿಸ್ಕೊಂಡು ಹೋಗ್ತಾರೆ. ಅದನ್ನು ಮತ್ತೆ ನೋಡಿ.